ಇವತ್ತೇನು ಡೆಲ್ಲಿಯ ಸ್ಥಾನ ಇದೆ, ಇವತ್ತು ನಮ್ಮ ದೇಶದ ರಾಜಧಾನಿ, ಒಂದು ಕಾಲಕ್ಕೆ ಮಾನ್ಯಖೇಟ ಡೆಲ್ಲಿ ಹಂಗೆ ಇತ್ತು. 200 ವರ್ಷಗಳ ಕಾಲ ಈ ಸಾಮ್ರಾಜ್ಯ ಕನ್ನಡವನ್ನು ಕಟ್ಟಿದಂಥ ಸಾಮ್ರಾಜ್ಯ. ರಾಷ್ಟ್ರಕೂಟರು ಅಂದರೆ ಕನ್ನಡ ಅಂತ, ಕನ್ನಡ ಬಿಟ್ಟು ರಾಷ್ಟ್ರಕೂಟರೇ ಇಲ್ಲ. ಕರ್ನಾಟಕಕ್ಕೆ ಸಜ್ಜ ಪರಿಚಯ ಮಾಡಿಕೊಟ್ಟಂಥವರೇ ನಮ್ಮ ರಾಷ್ಟ್ರಕೂಟರು, ಕನ್ನಡಿಗರು ಅಂತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ರಾಷ್ಟ್ರಕೂಟ ನಾಡಿನ ಮಳಖೇಡ ಗ್ರಾಮಕ್ಕೂ ಕೂಡ ಸ್ವಾಗತ. ಇವತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ. ರಾಷ್ಟ್ರಕೂಟದ ಇತಿಹಾಸ ತಿಳಿಯೋಣ. ಚಿಕ್ಕಂದಿನಲ್ಲಿ ನೀವು ಓದಿರ್ತೀವಿ, ಬಟ್ ಅಷ್ಟೇ ಸಾಲದು, ಇಲ್ಲಿ ಇತಿಹಾಸ ತಜ್ಞರು ಅದನ್ನು ಪರಿಚಯ ಮಾಡಿಸೋದಕ್ಕೆ ನಮಗೆ ಇಲ್ಲಿ ನಿಂತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನನಗಂತೂ ಪರಿಚಯ ಇದ್ದೀರಿ, ನಮ್ಮ ವೀಕ್ಷಕರಿಗೋಸ್ಕರ ತಮಗೆ ಇನ್ನೊಂದು ಪರಿಚಯ ಮಾಡಿಸ್ಬಿಡಿ ಸರ್. ನಾನು ಮುಡುಬಿ ಗುಂಡೇರಾವ್. ಕಳೆದ 25 ವರ್ಷಗಳ ಕಾಲ ಸಂಶೋಧನಾ ಕ್ಷೇತ್ರದಲ್ಲಿ ಒಂದು 20ಕ್ಕೂ ಹೆಚ್ಚು ಕಲಬುರಗಿ ಜಿಲ್ಲೆಯ ಇತಿಹಾಸ ಪುಸ್ತಕವನ್ನು ನಾನು ಬರೆದಿದ್ದೀನಿ, ಸಾಹಿತಿ ಆಗಿದ್ದೀನಿ, ಸಮ್ಮೇಳನ ಅಧ್ಯಕ್ಷ ಆಗಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಅಧ್ಯಕ್ಷ ಆಗಿದ್ದೀನಿ. ಇದು ನಮ್ಮ ಸೇಡಮ್ದು ಇದೊಂದು ಆಸಕ್ತಿ ನನಗೆ. ಈ ಊರಿನ ಬಗ್ಗೆ ಭಾಳ ಅಭಿಮಾನ. ಓಕೆ, ನಾವು ಮಾನ್ಯಖೇಟದಾಗ ಇದ್ದೇವೆ ಈಗ. ಹಾಂ ಸರ್, ಒಂದು ಪ್ರಶ್ನೆ. ಮೊದಲು ಈ ಊರ ಹೆಸರು ಏನಿತ್ತು ಮತ್ತು ಏನಂತ ಹೇಳ್ಬಿಡಿ ಸರ್. ಇದು ಮೊದಲ ಹೆಸರು ಮಾನ್ಯಖೇಟ ಅಂತ. ಮಾನ್ಯಖೇಟ ಅಂದರೆ ಮಾನ್ಯ ಅಂದ್ರೆ ಒಳ್ಳೆಯವರು, ಸುಸಂಸ್ಕೃತರಿರುವಂಥ ಊರು. ಅಂದ್ರೆ ಖೇಡ ಅಂದ್ರೆ ಅದು ಊರಿನ ಹೆಸರು. ಖೇಡ್ ಅಂದ್ರೆ ಮರಾಠಿ ಭಾಷೆಯಲ್ಲಿ ಖೇಡ್ ಅಂದ್ರೆ ಊರು ಆಗ್ತದೆ. ಅದಕ್ಕೆ ಎರಡೂ ಕೂಡಿಸಿ ಮಾನ್ಯಖೇಟ, ಅದು ಮಾನ್ಯಖೇಡ. ಒಳ್ಳೆಯವರು ಇರುವಂಥ ಊರೇ, ಸುಸಂಸ್ಕೃತ ಇರುವಂಥ ಊರೇ, ಸಾಹಿತಿಗಳು, ಪಂಡಿತರು, ದಿಗ್ಗಜರಿರುವಂಥ ಊರು ಮಾನ್ಯಖೇಟ ಅಂತ. ಇದು ಕಲಬುರಗಿ ಜಿಲ್ಲೆಯ ಇವತ್ತಿನ ಮಳಖೇಡ. ರಾಷ್ಟ್ರಕೂಟರ ಕಾಲದಲ್ಲಿ ರಾಜಧಾನಿಯಾಗಿರುವಂಥ ಕಾಗಿಣಾ ನದಿ ದಂಡೆ ಮೇಲಿದ್ದೇವೆ. ಬ್ಯಾಂಕ್ ಆಫ್ ದ ಕಾಗಿಣಾ ರಿವರ್ ಮೇಲಿದ್ದೀವಿ, ದಂಡೆಯ ಮೇಲಿದ್ದೇವೆ. ಭದ್ರವಾದಂಥ ಕೋಟೆ, ನಾವು ಇದರ ಮೇಲೆ ನಿಂತೀವಿ. ಕೋಟೆ ಆಂಜನೇಯನ ಗುಡಿಯ ಪರಿಸರದಲ್ಲಿ ನಾವಿದ್ದೇವೆ. ಈ ಕಾಗಿಣಾ ನದಿಯ ಒಂದು ಕಥೆನೂ ನಮಗೆ ಪೌರಾಣಿಕ ಹಿನ್ನೆಲೆ ಇದೆ. ನಮಗೆ ಯಾವುದೇ ಆಧಾರ ಸಿಗಲಿಲ್ಲ ಅಂದರೆ ಪೌರಾಣಿಕ ಹಿನ್ನೆಲೆನೂ ಸಹಿತ ನಾವು ಇತಿಹಾಸಕಾರ ತೆಗೆದುಕೊಳ್ಬೇಕಾಗ್ತದೆ, ಮತ್ತೆ ಅದರ ಮೇಲೆ ಸಂಶೋಧನೆ ನಡೀತದೆ. ಈ ಕಾಗಿಣಾ ನದಿ ಬರಗಾಲ ಬಿದ್ದಂಥ ಅಂತಹ ಸಂದರ್ಭದಲ್ಲಿ ಭಾಳ ವರ್ಷಗಳ ಹಿಂದೆ, ಪುರಾಣ ಕಾಲದಿಂದ ನಾವು ನೋಡ್ತೇವೆ. ಇಲ್ಲಿ ಬರಗಾಲ ಬಿದ್ದಾಗ ಅಗಸ್ತ್ಯ ಮುನಿಗಳು ಈ ಎಲ್ಲಿ ಅಂತಂದರೆ ಅನಂತಗಿರಿ, ಆಂಧ್ರ ಪ್ರದೇಶದ ಅನಂತಗಿರಿ ಬೆಟ್ಟದಲ್ಲಿ ಅವರು ಪ್ರವಾಸಕ್ಕೆ ಬರ್ತಾ ಇದ್ರು. ತಮ್ಮ ಕಮಂಡಲದೊಳಗೆ ನೀರು ಇಟ್ಕೊಂಡು ಬರ್ತಾ ಇದ್ರು. ಅಗಸ್ತ್ಯ ಮುನಿಗಳು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಅನಂತಗಿರಿ ಬೆಟ್ಟದಲ್ಲಿ ಅವರು ಬಂದು ವಿಶ್ರಾಂತಿ ಪಡೆಯುವಾಗ ಒಂದು ಕಾಗಿ ಬಂದು ಆ ನೀರನ್ನು ಉರುಳಿಸ್ತದೆ. ಅದು ಇಂದ್ರನ ರೂಪದಲ್ಲಿ ಆ ಕಾಗೆ ಬಂದು ಉರುಳಿಸ್ತು. ಅದಕ್ಕೆ ಆ ಕಾಗೆ ಉರುಳಿಸಿದಂಥ ನೀರು ಭೋರ್ಗರೆಯಾಗಿ ಅದು ಕಾಗಿಣ ಆಗಿ ಆಯಿತು ಅಂತ ಪೌರಾಣಿಕ ಹಿನ್ನೆಲೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಮಾಹಿತಿ? ಇದು ಬಹುಶಃ ಅಂತಂದರೆ, ಒಂದು ನಾವು ಯಾವುದೋ ಆಧಾರ ಸಿಗಲಿಲ್ಲ ಅಂದರೆ ಇದಕ್ಕೆ ನಾವು ಅದನ್ನೇ ನಾವು ಒಪ್ಪಬೇಕಾಗ್ತದೆ. ಸಂಶೋಧನೆ ಆಗುವವರೆಗೂ ಒಂದು ತನಿಖೆ ಅದರ ಬಗ್ಗೆ ಇನ್ನಷ್ಟು ಪ್ರಖರತೆಯನ್ನು ನಾವು ಬೆಳಕು ಚೆಲ್ಲಬೇಕಾಗ್ತದೆ. ಅದನ್ನು ಇಲ್ಲಿವರೆಗೂ ಸಹಿತ ಎಲ್ಲರೂ ಸಹಿತ ಇದಕ್ಕೆ ಕಾಗಿಣಾ ನದಿಯನ್ನೇ ಇಟ್ಟಿದ್ದಾರೆ. ಕಾಗಿಣಾ ನದಿ ಅಂತೇ ಕರೀತಾರೆ. ನಮ್ಮ ಜೀವನದಿ ಅದು, ನಮ್ಮ ಜೀವನದಿ ಕಾಗಿಣಾ. ಯಾಕಂದರೆ ಸೇಡಂ ತಾಲೂಕ ಚಿತ್ತಾಪೂರು ಸನ್ನತಿಗೆ ಹೋಗಿ ಅದು ಸೇರ್ತದೆ. ಸನ್ನತಿ ಒಳಗೆ ಅಲ್ಲಿ ಸಂಗಮ ಸೇರ್ತದೆ. ಕಾಗಿಣಾ ಮತ್ತು ಭೀಮೆ ಆ ಸನ್ನತಿಯಲ್ಲಿ ಸೇರ್ತವೆ. ಭೀಮಾ ನದಿ ಎರಡು ನಮ್ಮ ಜಿಲ್ಲೆಯ ಜೀವ ನದಿಗಳು. ಮುಂದೆ ಹೋಗಿ ಅದು ಕೃಷ್ಣ ಆಗಿ ಸೇರ್ಬಿಡುತ್ತೆ. ಬಹಳ ಕುತೂಹಲದ ಒಂದು ಪ್ರಶ್ನೆ ಇದೆ ನನಗೆ, ಅದು ಎಲ್ರಿಗೂ ಇರುವಂಥದ್ದೇ. ಸೇಡಂ ಆಯ್ಕೆ ಮಾಡ್ಕೋಬೋದಾಗಿತ್ತು ಅಲ್ವಾ, ದೊಡ್ಡ ಊರು. ಮಳಖೇಡ ಅನ್ನೋ ಪುಟ್ಟ ಗ್ರಾಮದಲ್ಲಿ ರಾಷ್ಟ್ರಕೂಟದರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಅಂತ ಓದಿದ್ದು ನನ್ನ ನೆನಪಿದೆ. ಹೇಗೆ ಸರ್ ಸಾಧ್ಯ? ಈ ಹಳ್ಳಿಯಲ್ಲಿ ಹೇಗೆ ಇದು ಬಂತು ರಾಜಧಾನಿ ಅಂತ? ಒಂದು ಈ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ, ರಾಜಧಾನಿಯನ್ನು ಕಟ್ಟುವುದಕ್ಕೆ ಒಂದು ಭದ್ರ ನೆಲೆ, ಇಂಥ ಪರಿಸರ, ನದಿಯ ನೀರು ಬೇಕು ಅವರಿಗೆ. ಮೇನ್ ಅಸಲೇ ನೀರು ಎಲ್ಲಿದೆ? ಬಹುತೇಕ ಕೋಟೆಗಳು ನದಿಯ ದಂಡೆ ಮೇಲೆ ನಿರ್ಮಾಣ ಆಗಿರ್ತಾವ. ಈಗ ಮೊದಲ ರಾಜಧಾನಿ ಅವರು ಲಾತೂರ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಲಾತೂರ್. ಕೆಲವು ಕಾಲ ಮಯೂರ ಖೇಂಡಿ, ಕೆಲವು ಕಾಲ ಬೀದರ್ ಜಿಲ್ಲೆಯಲ್ಲಿ. ಹೀಗೆ ಅವರು ಬಂದು ನಮ್ಮ ಸೇಡಂ ತಾಲೂಕಿನಲ್ಲಿ ಇಲ್ಲಿ ಬರ್ಲಿಕ್ಕೆ ಕಾರಣ ಅಂದ್ರೆ ಇದು ಒಂದು ಭದ್ರತೆ. ನಮ್ಮ
ಕಲ್ಯಾಣ ಕರ್ನಾಟಕ ಅಂತ ನಾವು ಇವತ್ತೇನು ಕರಿತೇವೆ, ನಿಸರ್ಗ ಪರಿಸರ ನದಿ ದಂಡೆ ಮೇಲೆ ಬಹಳ ಒಳ್ಳೆಯ ಒಂದು ಸುರಕ್ಷಿತ. ಯಾರೇ ಯುದ್ಧಕ್ಕೆ ಬಂದ್ರು ಈ ಕಡೆ ಬರಂಗಿಲ್ಲ ಅವ್ರು, ಯಾಕಂದ್ರೆ ನದಿ ಈ ಕಡೆ ಬರಬೇಕಾದ್ರೆ ಮತ್ತೆ ನದಿ ಸುತ್ತುವರಿದಿದೆ ಇಲ್ಲಿ. ಹಿಂಗ ಒಂದು ಅವರಿಗೆ ಈ ಸಾಮ್ರಾಜ್ಯವನ್ನ ಬಹುಕಾಲದವರೆಗೆ ಆಳ್ಬಹುದು. ಇಂತಹ ಸುಭಿಕ್ಷೆಯ ನಾಡು, ಇಲ್ಲಿನ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಅದ, ಫಲವತ್ತಾದಂತ ಭೂಮಿ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಇದು ಬೆಣ್ಣೆ ಹೆಂಗಿದೆ ಅಂತಂದ್ರೆ ಒಂದು ರೀತಿಯಾಗಿ ಒಳ್ಳೆಯ ಒಂದು ರೈತರಿಗೆ ಅನುಕೂಲ ಇದೆ. ಅನ್ನ ನೀರು ಯಾವುದಕ್ಕೂ ಕೊರತೆ ಬೀಳಬಾರದಂತ, ಯಾರಿಗೂ ಕೊರತೆ ಬೀಳಬಾರದು ಅಂತ ಹೇಳಿ ಅನ್ಕೊಂಡು ಇಲ್ಲಿಯೇ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ದಂತಿದುರ್ಗನಿಂದ ಪ್ರಾರಂಭವಾದಂತ ಈ ಕೋಟೆ, ದಂತಿದುರ್ಗನಿಂದ ಪ್ರಾರಂಭವಾದ ಅಂದ್ರೆ ಒಂದು ರಾಜರು ಇಷ್ಟೆಲ್ಲ ಭೌಗೋಳಿಕವನ್ನ ಅಧ್ಯಯನ ಮಾಡಿ ಕೋಟೆ ಕಟ್ತಿದ್ರು ಅನ್ನಂಗ ಆಯ್ತು ಸರ್. ಓಕೆ, ಅದ್ಭುತ. ಒಟ್ಟ ಅವರು ಈ ಜನರಿಗೆ ಒಳ್ಳೇದಾಗಬೇಕು ಮತ್ತು ಆಡಳಿತ ಸುಸೂತ್ರವಾಗಿ ನಡೀಬೇಕು. ಪದೇ ಪದೇ ಇದರ ಮೇಲೆ ದಾಳಿ ಯಾರು ಮಾಡಂಗಿರಬಾರದು, ಸುಭಿಕ್ಷೆ ಇರಬೇಕು. ಬರೀ ಯುದ್ಧಗಳಿಂದಲೇ ಯಾವುದು ಸಾಧನೆ ಮಾಡಕ್ಕಾಗಲ್ಲ. ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಥವಾ ಈ ಭಾಗವನ್ನ ರಕ್ಷಣೆ ಮಾಡೋದಕ್ಕೆ ಯುದ್ಧ ಅವಾಗ ಅನಿವಾರ್ಯ ಆಗಿತ್ತು. ತಮ್ಮ ಪ್ರತಿಷ್ಠೆಯನ್ನ, ರಾಜರು ಇನ್ನೊಂದು ರಾಜರನ್ನ ಸೋಲಿಸುವುದು ಸಾಮಾನ್ಯ ಆಗಿತ್ತು. ಆದರೆ ಯಾರು ಸುಲಭವಾಗಿ ಅನವಶ್ಯಕವಾಗಿ ದಂಗೆ ಏಳಬಾರದು, ಈ ಸಾಮ್ರಾಜ್ಯ ಸುಭಿಕ್ಷೆಯಾಗಿರ್ಬೇಕು, ಭದ್ರವಾಗಿರ್ಬೇಕಂತೇಳಿ ನದಿ ದಂಡೆ ಮೇಲೆ ಅವರು ಕಟ್ತಾ ಇದ್ರು. ಇದು ಒಂದು ಒಳ್ಳೆ ಶಾಂತಿಯುತವಾದಂತ ನೆಲ ಅಂತ ಅವ್ರಿಗೆ ಅನಿಸಿದೆ. ಅದಕ್ಕಾಗಿ ರಾಷ್ಟ್ರಕೂಟರು ಮಳಖೇಡನ್ನೇ ಆಯ್ಕೆ ಮಾಡಿದ್ರು. ಯಾಕಂದ್ರೆ ಆ ಕಡೆ ಬಂದಾಗ ಬೇರೆ ಬೇರೆ ಪ್ರಬಲವಾದಂತ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ರಾಜರುಗಳು ಇದ್ದರು. ಆ ರಾಜರ ಸಮೀಪ ಸಾಮ್ರಾಜ್ಯ ಕಟ್ಟುವುದಕ್ಕಿಂತ ಬಹುದೂರ ಸಾಮ್ರಾಜ್ಯ ಕಟ್ಟಿದ್ರೆ ಇಷ್ಟೆಲ್ಲ ಪ್ರದೇಶವನ್ನು ತನ್ನ ವ್ಯಾಪ್ತಿಗೆ ಸೇರಬಹುದಲ್ಲ ಅಂತ ದಂತಿದುರ್ಗ, ಪ್ರಥಮ ಅರಸ ದಂತಿದುರ್ಗ ಈ ಕೋಟೆಯನ್ನ ಪ್ರಾರಂಭ ಮಾಡಿದ. ಸಾಮ್ರಾಜ್ಯ ಸ್ಥಾಪನೆ, ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪಕ ಯಾವಾಗ, ಯಾವ ಇಸ್ವಿ? ಅದು 8ನೇ ಶತಮಾನದಲ್ಲಿ. 8ನೇ ಶತಮಾನ, ಬಸವಣ್ಣನವರಕ್ಕಿಂತ ಮುಂಚೆ. ಅವು 12ನೇ ಅದು 12ನೇ ಶತಮಾನ, ಅದಕ್ಕಿಂತ ಮೊದಲನೇ. ಓಕೆ, ಅಂದ್ರೆ 7ನೇ ಶತಮಾನದ ಉತ್ತರಾರ್ಧ ಕೊನೆ ಘಟ್ಟದಲ್ಲಿ, ಕೊನೆ ಕಾಲದಲ್ಲಿ. ಆಮೇಲೆ 8ನೇ 9ನೇ ಶತಮಾನ ಅಂತೂ ಅವ್ರು ಇಲ್ಲೇ ಆಳಿದ್ದು. ಒಟ್ಟು ಎಷ್ಟು 200 ವರ್ಷಗಳ ಕಾಲ ಈ ಕೋಟೆಯನ್ನ ಕಟ್ಟಿ ಈ ಕೋಟೆಯಲ್ಲೇ ರಾಜಧಾನಿಯಾಗಿ ಮಾಡಿಕೊಂಡು ಅವರು ಸಾಮ್ರಾಜ್ಯವನ್ನ ಆಳಿದ್ರು. ಬಹುಶಃ ಇವ್ರ ಕೋಟೆ ಇಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಸಣ್ಣ ಪುಟ್ಟ ಮನೆಗಳು ಬಂತು, ಅಥವಾ ಅವರು ಸಹಚರರು ಅವರು ಇರುವಂತದ್ದು ಆಯ್ತಾ ಇಲ್ಲಿ, ಹೇಗೆ? ಅವಾಗ ಊರುಗಳು ಸಾಮಾನ್ಯವಾಗಿ ಸಣ್ಣ ಊರುಗಳೇ, ಕೆಲವಷ್ಟೇ ಮನೆಗಳಿದ್ದು. ಇವರು ರಾಜರು ಬಂದಾಗ ಒಂದು ರಾಜರ ಸೈನಿಕರ ಮೇಲೆ ಇದು ಆಗೋದು, ಆಮೇಲೆ ಅರಮನೆಗಳಾಗಿರ್ಬಹುದು, ಇಲ್ಲಿನ ಸೈನಿಕರದು, ಇಲ್ಲಿನ ಮಂತ್ರಿಗಳ ಮನೆಗಳಾಗಿರ್ಬಹುದು, ಜನಸಾಮಾನ್ಯರ ಸುತ್ತಮುತ್ತ ಎಲ್ಲ ಶೇಡಮ್ ಸಹಿತ ಇದರ ವ್ಯಾಪ್ತಿಗೆ. ಇಡೀ ಇದರ ಇತಿಹಾಸ ಬಹಳ ರೋಚಕವಾದಂತ ಇತಿಹಾಸ. ಇಲ್ಲಿಂದ ಅವ್ರ ಆಳಿಕೆ ಹಂಗ ಇವತ್ತೇನು ಡೆಲ್ಲಿಯ ಸ್ಥಾನ ಇದೆ, ಇವತ್ತು ನಮ್ಮ ದೇಶದ ರಾಜಧಾನಿ, ಒಂದು ಕಾಲಕ್ಕೆ ಮಾನ್ಯಖೇಟ ಡೆಲ್ಲಿ ಹಂಗೆ ಇತ್ತು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಯಾಕಂದ್ರೆ ಡೆಲ್ಲಿ ಹಾಗೆ ರಾಜಧಾನಿಯಾಗಿ ಕಂಗೊಳಿಸಿತ್ತು. ಇದಕ್ಕೆ ಮತ್ತೆ ಹೇಗೆ ಅಂತಂದ್ರೆ, ಇಲ್ಲಿಂದ ಗುಜರಾತದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದವರು ರಾಷ್ಟ್ರಕೂಟರು. ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ ಆ ಎಲ್ಲ ಪ್ರದೇಶಗಳನ್ನು ಗೆದ್ದಂಥವರು ಮಾನ್ಯಖೇಟದ ಅರಸರೇ. ಯಾಕಂದ್ರೆ ಇದು ಸಾಮಾನ್ಯ ಕೋಟೆಯಲ್ಲಿದು, ಸಾಮಾನ್ಯ ಭೂಮಿಯಲ್ಲಿದು ಬಹಳ ಅದ್ಭುತವಾದಂತ ಶೌರ್ಯ ಅಂದ್ರೆ ವೀರರು, ಪುಣ್ಯ ಭೂಮಿ ಇದು. ನಮ್ಮ ಮೇಲೆ ದಾಳಿ ಮಾಡಿದ್ರು ಗುಜರಾತದವರು. ದಾಳಿ ಮಾಡಿ ಒಂದು ಸಣ್ಣ ಪ್ರಶ್ನೆ ಇದೆ ಸರ್. ಇಲ್ಲಿ ನಾವಂತೂ ಇರಲೇ ಇಲ್ಲ, ಬೇಕಾದ ಶತಮಾನಗಳು ಉರುಳಿ ಹೋಗಿದೆ. ನನಗೊಂದಿಷ್ಟು ಈ ಆಡಳಿತದ ಪದ್ಧತಿಗಳು, ಯಾಕೆ ರಾಜರು ಆಳ್ತಿದ್ರು, ಅದಕ್ಕಿಂತ ಮುಂಚೆ ಹೇಗಿತ್ತು ಆಡಳಿತ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹೇಳ್ತೀರಾ ನನಗೆ? ಅವಾಗ ಆಡಳಿತ ಅಂದ್ರೆ ಈ ಗ್ರಾಮ ಆಡಳಿತ ಅಂತಿತ್ತು, ಮಂಡಲ ಅಂತಿರ್ತಿವು. ಅಂದ್ರೆ ಒಂದಿಷ್ಟು ಪ್ರದೇಶಕ್ಕೆ ಸಾಮಂತ ಅರಸರನ್ನ ನೇಮಕ ಮಾಡ್ತಿದ್ರು. ಈಗ ಅರಿಕೇಸರಿ ರಾಷ್ಟ್ರಕೂಟರ ಸಾಮಂತ ಅರಸ ಅರಿಕೇಸರಿ ಅಂತಿದ್ದ, ಒಂದು ಆಡಳಿತ ಮಾಡ್ತಿದ್ದ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಲ್ಲೇ ಅಲ್ಲೂರ್ ಬಿ, ಚಿತ್ತಾಪುರ ತಾಲೂಕಿನ ಅಲ್ಲೂರ್ ಬಿ, ಅರಳುಮುನ್ನೂರು ಅಂತ, ಆಳಂದದಾಗ ಆಳಂದ ಸಾಸಿರ ನಾಡು, ಇವೆಲ್ಲ ಪ್ರದೇಶಗಳು, ಕುಂತಲ ನಾಡು, ಬನವಾಸಿಯ ನಾಡು, ಹೀಗೆ ಒಂದು ಪ್ರದೇಶವನ್ನ ಸೀಮೆ. ಅವಾಗ ಯಾರ ರಾಜರ ಬದಲಾವಣೆ ಆಗಿರ್ಬೋದು, ಆದರೆ ಸಾಮಂತ ಅರಸರು ಬದಲಾವಣೆ ಆಗ್ತಾರೆ. ಆದ್ರೆ ಸಾಮಂತ ಅರಸರು ಇರುವಂತ ಪ್ರದೇಶ ಆಳಂದ ಸಾಸಿರ ನಾಡು, ಅಂದ್ರೆ ಆಳಂದಕ್ಕೆ 1000 ಹಳ್ಳಿಗಳು ಕೇಂದ್ರೀಕೃತ ಆಳಂದೂರು. ಗಾಳಿಗೆ 300 ಹಳ್ಳಿಗಳಿಗೆ ರಾಜಧಾನಿ.
ಹೀಗೆ ಬೇರೆ ಬೇರೆ ಪ್ರದೇಶವನ್ನು ನಾವು ನೋಡ್ಬೋದು. ಸುರ್ಪುರ್ ಕಡೆ ಹೋದಾಗ ಆ ಕಡೆ 300 ಪ್ರದೇಶಗಳು ಬರ್ತಾವ. ಸುರ್ಪುರ ಆಮೇಲೆ ಬಂದಂಥವ್ರು ಆ ದೊರೆಗಳು ಅವರೆಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಇದೆಲ್ಲ ರಾಷ್ಟ್ರಕೂಟರು ಇಡೀ ಭಾರತವನ್ನು ಆಳ್ಬೇಕಾದ್ರೆ ಸಾಮಂತರಸರು ಅವರಿಗೆ ಬೇಕಾಗಿತ್ತು. ಸಾಮಂತ ಆಡಳಿತ ಅಧಿಕಾರಿಗಳು ಇರ್ತಿದ್ರು. ರಾಣಿಯರು ಸಹಿತ ಆಡಳಿತವನ್ನು ಮಾಡ್ತಾಯಿದ್ರು. ಎಲ್ಲಿ ಈ ಸಣ್ಣ ಪುಟ್ಟ ಒಂದು 1000 ಹಳ್ಳಿಗಳಿಗೆ, 500 ಹಳ್ಳಿಗಳಿಗೆ, 300 ಹಳ್ಳಿಗಳಿಗೆ, 200 ಹಳ್ಳಿಗಳಿಗೆ, 70 ಹಳ್ಳಿಗಳಿಗೆ 70 ಕಂಪಣ ಅಂತ ಬರ್ತವೆ. ಈ ರಾಜರು ಅಂತ ತೀರ್ಮಾನ ಹೇಗಾಗ್ತಿತ್ತು? ರಾಜರು ಅಂತಂದ್ರೆ ರಾಜರಂದ್ರೆ ಯಾರು ಸೈನಿಕ ಒಂದು ಪಡೆ, ಅಶ್ವಪಡೆ, ಅಶ್ವಪಡೆ ಅಂದ್ರೆ ಕುದುರೆ, ಗಜಪಡೆ ಅಂದ್ರೆ ಆನೆ ದಳ, ಭೂದಳ, ಸೈನಿಕರ ಪಡೆ. ಕೆಲವು ಕಡೆ ಹಡಗಿನ ಶಕ್ತಿನೂ ಇತ್ತವಾಗಲ್ಲ. ಹಡಗದೊಳಗೆ ಅಲ್ಲಿನ ಸೈನಿಕರು ಅಂದ್ರೆ ಏನು ನೀರಿನಲ್ಲಿ ಸಹಿತ ಯುದ್ಧ ನಡೀತಿತ್ತು. ನೀರಿನೊಳಗೆ ಹಡಗಿನ ಶಕ್ತಿನೂ ಸಾಮರ್ಥ್ಯ ಇದ್ದವ ರಾಜ ಆಗ್ತಿದ್ದ. ಒಟ್ಟಾರೆ ಗಜಪಡೆ, ಅಶ್ವಪಡೆ, ಭೂದಳ ಇವೆಲ್ಲವನ್ನ ಯಾರು ಬಲಿಷ್ಠ ಇರ್ತಿರೋ ಅವಾಗಿನ ಹಿಂದಿನ ಕಾಲದಲ್ಲಿ ಅವರು ರಾಜರಾಗ್ತಿದ್ರು. ಜನ ಅವರನ್ನು ಗೌರವಿಸ್ತಿದ್ರು. ಇವ ರಾಜ ಚಲೋ ಅನಪ್ಪ, ಈ ಮನೆತನ ಚಲೋ ಅದಪ್ಪ ಅಂತ ಬೆಂಬಲ ಕೊಡ್ತಿದ್ರು, ಜೈಘೋಷ ಹಾಕ್ತಿದ್ರು. ಎಲ್ಲಿ ಯಾವ ಸಾಮ್ರಾಜ್ಯದಲ್ಲಿ ಶಾಂತಿ ಇರ್ತೋ ಆ ಸಾಮ್ರಾಜ್ಯ ಬಹುಕಾಲ ಬದುಕಿದ ಅದು ಬಹಳ ವರ್ಷ ಬದುಕಿದೆ ಆ ಸಾಮ್ರಾಜ್ಯ. ಅದಕ್ಕೆ 200 ವರ್ಷಗಳ ಕಾಲ ಈ ಸಾಮ್ರಾಜ್ಯ ಕನ್ನಡವನ್ನು ಕಟ್ಟಿದಂಥ ಸಾಮ್ರಾಜ್ಯ. ರಾಷ್ಟ್ರಕೂಟರು ಅಂದರೆ ಕನ್ನಡ ಅಂತ. ಕನ್ನಡ ಬಿಟ್ಟು ರಾಷ್ಟ್ರಕೂಟರೇ ಇಲ್ಲ. ಕನ್ನಡಕ್ಕೆ ಬಹುದೊಡ್ಡ ಶಕ್ತಿ ಕೊಟ್ಟಂಥವ್ರು ನಮ್ಮ ರಾಷ್ಟ್ರಕೂಟರು. ಬಹಳ ಅಭಿಮಾನದಿಂದ, ಗೌರವದಿಂದ ನಾವೆಲ್ಲ ಪ್ರತಿಯೊಬ್ಬ ಕನ್ನಡಿಗನು ರಾಷ್ಟ್ರಕೂಟರನ್ನ ಪ್ರಾತಸ್ಮರಣೀಯ ರಾಷ್ಟ್ರಕೂಟರ ಅರಸರು. ಅಮೋಘ ವರ್ಷ ನೃಪತುಂಗ ಅಂತೂ ಬಹಳ ಶ್ರೇಷ್ಠವಾದಂಥ ಅರಸ. ಯುದ್ಧಕ್ಕಿಂತಲೂ ಶಾಂತಿ ಪ್ರಿಯ. ಬುದ್ಧನ, ಅಶೋಕನ ನಂತರ ಬಂದಂಥ ಬಹುದೊಡ್ಡ ಅರಸ ಅಂದರೆ ಅದು ಶಾಂತಿ ಪ್ರಿಯ ಅರಸ ಅಂದರೆ ಅವರು ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ. 64 ವರ್ಷಗಳ ಕಾಲ ಸುದೀರ್ಘ ಆಡಳಿತ ಮಾಡಿದಂಥ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಅರಸ 64 ವರ್ಷ ಆಳಿದಂದರೆ ನಮ್ಮ ಮಾನ್ಯಕೇಟದ ನೃಪತುಂಗ ಚಕ್ರವರ್ತಿ ಅಮೋಘ ವರ್ಷ 64 ವರ್ಷಗಳ ಕಾಲ ಆಳದ. ಬಾಲ್ಯದಲ್ಲಿದ್ದಾಗ ರಾಜಪ್ರಭುತ್ವವನ್ನು ಪ್ರಾರಂಭ ಮಾಡು. ನೃಪತುಂಗ ಚಕ್ರವರ್ತಿ ಸ್ವತಃ ಕವಿಯಾಗಿದ್ದ. ಅವಾಗ ರತ್ನಮಾಲ ಒಂದು ಕೃತಿಯನ್ನ ಬರೆದಂಥವ್ರು, ನಾಟಕ ಬರೆದಂಥವ್ರು. ಆ ನೃಪತುಂಗ ಚಕ್ರವರ್ತಿ 64 ವರ್ಷಗಳ ಕಾಲ ಆಳಿದರಂದ್ರೆ ಯುದ್ಧಕ್ಕಿಂತಲೂ ವೈವಾಹಿಕ ಸಂಬಂಧವನ್ನು ತನ್ನ ಮಕ್ಕಳಿಗೆ ನೆಂಟಸ್ಥಾನ ಮಾಡ್ಯಾನ. ಆ ಪ್ರತಿಹಾರರನ್ನ, ಗುರ್ಜ ಬೇರೆ ಬೇರೆ ರಾಜಸ್ಥಾನದ ಅರಸರುಗಳ ಜೊತೆ, ಉತ್ತರ ಪ್ರದೇಶದ ಅರಸರುಗಳ ಜೊತೆ, ಉತ್ತರ ಭಾರತದ ಯಾರ್ಯಾರು ರಾಜರುಗಳು ಇದ್ದರು ಪ್ರಬಲ ರಾಜರುಗಳು ಅವ್ರ ಜೊತೆ ವೈವಾಹಿಕ ಸಂಬಂಧ ಇಟ್ಕೊಂಡು ಯುದ್ಧವನ್ನು ಎಂದೂ ಆತ ಮಾಡಲಿಲ್ಲ. ಮಾಡಿದ್ದು ಶಾಂತಿನೇ. ಹಾಗಾಗಿ 64 ವರ್ಷಗಳ ಕಾಲ ಯಾವುದೇ ಥರದ ಗದ್ದಲಾಗಿಲ್ಲ. ಹಾಗಾದರೆ ಒಂದು ಹೇಳಿ, ಕನ್ನಡಕ್ಕಾಗಿ ಹೋರಾಟ ಮಾಡಿದರು ಅಂದರೆ ಕನ್ನಡ ಅವತ್ತಿಗೂ ಕೂಡ ಅವನತಿ ಸ್ಥಿತಿಯಲ್ಲಿ ಇತ್ತ? ನಮ್ಮ 2000 ವರ್ಷಗಳ ಇತಿಹಾಸ ಕನ್ನಡ ಏನು ಅಂತೇವಿ, ಆ ಕನ್ನಡಕ್ಕೆ ಭದ್ರ ಬುನಾದಿ ಹಾಕಿದಂಥವ್ರು ರಾಷ್ಟ್ರಕೂಟರು ಅಂತ ನಾ ಯಾಕೆ ಹೇಳ್ದೆ ಅಂತಂದರೆ, ಈ ಕರ್ನಾಟಕ ಅನ್ನುವಂಥ ಶಬ್ದ ಅದರಾಗ ಕರಿಭೂಮಿ, ಕಪ್ಪು ನೆಲ, ಕನ್ನಡ ನೆಲ, ಅದು ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿರುವಂಥ ಒಂದು ಸಣ್ಣ ಊರಿನಲ್ಲಿ ಒಂದು ರಾಜ್ಯವನ್ನು ಕಟ್ಟಿ, ಸಾಮ್ರಾಜ್ಯವನ್ನು ಕಟ್ಟಿ, ಇಲ್ಲಿ ಒಂದು ಪ್ರಥಮ ಪುಸ್ತಕವನ್ನು ಹೊರಗೆ ಬರ್ತದೆ. ಕನ್ನಡದ ಪ್ರಥಮ ಪುಸ್ತಕ ಪ್ರಿಂಟ್ ಆಗಿದ್ದು ಇವ್ರ ಕಾಲದಲ್ಲಿ ರಾಷ್ಟ್ರಕೂಟರ ಅಮೋಘ ವರ್ಷನ ಆಸ್ಥಾನದ ಒಬ್ಬ ಕವಿ ಶ್ರೀ ವಿಜಯವರು ಒಬ್ಬ ಶ್ರೇಷ್ಠ ಕವಿ, ಕನ್ನಡದ ಮೊದಲ ಕವಿ, ಬಹಳ ಶ್ರೇಷ್ಠವಾದಂಥ ಕವಿ. ಅವ್ರೇನು ಬರೀತಾರೆ ಅಂದರೆ ಕವಿರಾಜ ಮಾರ್ಗ ಅಂತ ಪುಸ್ತಕ ಬರೆದಾರೆ. ಆ ಕವಿರಾಜ ಮಾರ್ಗದ ಪುಸ್ತಕ ಅಂತಂದ್ರೆ ಕನ್ನಡದ ಮೊದಲ ಪುಸ್ತಕ, ಅದು ಮೊದಲ ಗ್ರಂಥ. ಅದು ಕನ್ನಡಕ್ಕೆ ಭದ್ರ ಬುನಾದಿ ಹಾಕಿ ಕೊಟ್ಟಂಥವ್ರು ರಾಷ್ಟ್ರಕೂಟರು ಅಂತ ನಾ ಅದಕ್ಕೆ ಹೇಳಿದೆ ನಿಮ್ಗೆ. ಅದ್ಭುತ ಸರ್, ಅದ್ಭುತ. ಇವತ್ತು ಯಾವುದೇ ಬೆಂಗಳೂರು, ಮೈಸೂರು, ಇಡೀ ಭಾರತ ತುಂಬ ಎಲ್ಲ ಕನ್ನಡಿಗರು ಇದಾರಲ್ಲ, ಎಲ್ಲ ಕನ್ನಡಿಗರು, ಭಾರತದಲ್ಲಿರುವಂಥ ಎಲ್ಲ ಕನ್ನಡಿಗರು ಪ್ರಾರ್ಥನೆ ಏನಂದರೆ, ಪ್ರಾತಸ್ಮರಣೆ ಯಾರಿಗಿರಬೇಕಂದ್ರೆ ನಮ್ಮ ಶ್ರೀ ವಿಜಯನಿಗಿರಬೇಕು. ಯಾಕಂದರೆ ಕನ್ನಡದ ಕೃತಿ ಹೊರಗೆ ಬಂದಿದ್ದೇ ಮಾನ್ಯಕೇಟ ಈ ಕಾಗಿಣ ನದಿಯ ತಟದಲ್ಲಿ ಅಂತ. ಇದು ಕಾಗಿಣ ನದಿಯ ನೀರನ್ನೇ ಕುಡ್ದಂಥವ್ರು, ಭಾಳ ಪವರ್ಫುಲ್ ಇದು ಕಾಗಿಣ ನದಿ. ನಮಗೆ ಕಾವೇರಿ ಭಾಳ ಶ್ರೇಷ್ಠ, ಹೌದು, ಅದನ್ನು ಶ್ರೇಷ್ಠ ನಮಗೆ. ಯಾಕಂದರೆ ಕಾವೇರಿ ಬಿಟ್ಟು ನಮ್ಮ ಕನ್ನಡಿಗರಿಲ್ಲ. ಕುರಿತೋದೆದೆಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಕಾವ್ಯವನ್ನು ಓದಲಾರದಂಥ ಜನರಿಗೆ ಕಾವ್ಯವನ್ನು ಬರೆಸಲು ಕಚ್ಚಿದಂಥ ನೆಲ ಇದು.
ಅದಕ್ಕೆ ಅವರ ಕಾಲದಲ್ಲಿ ಅನೇಕ ದಿಗ್ಗಜರು ಇದೇ ನದಿಯನ್ನು ನೀರು ಕೊಡುವಂಥವರು ಶ್ರೀ ವಿಜಯವರು ಇಲ್ಲಿಯೇ ಬ್ಯಾಂಕ್ನ ಇದೆ ಕಾಗಿಣ ನದಿಯ ದಂಡೆಯ ಮೇಲೆ ಕುಂತು ಅವರು ಕವಿರಾಜ ಮಾರ್ಗವನ್ನು ಪುಸ್ತಕ ಬರೀತಾರೆ. ಅದು ಅಷ್ಟೇ ಅಲ್ಲ, ಗಣಿತ ಸಾರ ಸಂಗ್ರಹವನ್ನು ಬರೆದಂಥವರು ಮಹಾವೀರಾಚಾರ್ಯರು ಇದೇ ನೆಲದವರು. ಮಹಾವೀರಾಚಾರ್ಯರು ಅಂದರೆ ಯಾರಂದರೆ ಇಲ್ಲಿ ಒಬ್ಬ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ. ಇವತ್ತೇನು ಮಕ್ಕಳ ಶಾಲಾ ಪಠ್ಯಕ್ರಮದಲ್ಲಿ ಜಾಮೆಟ್ರಿ ಏನು ಲೆಕ್ಕ ಮಾಡ್ತಾರಲ್ಲ ಹುಡುಗರಿಗೆ, ಅದಕ್ಕೆ ಭದ್ರ ಬುನಾದಿ ಹಾಕಿದಂಥವ್ರು ಮಾನ್ಯಖೇಟದ ಕಾಲದಲ್ಲಿ ಅದು ಮಹಾವೀರಾಚಾರ್ಯರು ಗಣಿತ ಸಾರ ಸಂಗ್ರಹ ಅನ್ನುವಂಥ ಗಣಿತ ಲೆಕ್ಕಗಳನ್ನು ಬಿಡಿಸುವುದಂಥ ಸರಳತೆಯನ್ನು ತೋರಿಸಿಕೊಟ್ಟಂಥವರು ನಮ್ಮ ಮಹಾವೀರಾಚಾರ್ಯರು. ಗುಣಾಢ್ಯ ಭಾಳ ಜನ ಇಲ್ಲೊಂದು ಒಡ್ಡೋಲಗ ನಡೀತಿತ್ತು ರಾಷ್ಟ್ರಕೂಟರ ಕಾಲಕ್ಕೆ, ಎಲ್ಲ ಕವಿಗಳು ಇದ್ದರು ಇಲ್ಲಿ. ಹಾಗೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಂತರ ಬಂದಂಥ ವಿಜಯನಗರ ಸಾಮ್ರಾಜ್ಯ, ಅದಕ್ಕಿಂತಲೂ ಪೂರ್ವದಲ್ಲೇ ಶ್ರೀಕೃಷ್ಣ ಹೆಂಗಿದ್ದು, ಶ್ರೀಕೃಷ್ಣ ದೇವರ ಹೆಂಗೆ ತನ್ನ ಒಡ್ಡೋಲಗ ನಡೆಸ್ತಿದ್ದ ತನ್ನ ಸಾಮ್ರಾಜ್ಯದಲ್ಲಿ, ಹೇಗೆ ಕವಿಗಳು ಎಲ್ಲ ತೆನಾಲಿ ರಾಮಕೃಷ್ಣ ಹಾಗೆ ಎಲ್ಲ ಕವಿಗಳು, ಎಲ್ಲ ಭಾಷೆಯ ಕವಿಗಳು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಕೃಷ್ಣದೇವರನ ಕಾಲದಲ್ಲಿ ಎಲ್ಲ ಕವಿಗಳು ಹಾಗಿದ್ದರು. ಅದಕ್ಕಿಂತಲೂ ಪೂರ್ವದಲ್ಲಿ 8-9ನೇ ಶತಮಾನದಲ್ಲಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಎಲ್ಲ ಕವಿಗಳು ಬಂದಿದ್ದಾರೆ ಇಲ್ಲಿ. ಜೈನ ಕವಿಗಳು, ಜೈನ ಅಂತಂದ್ರೆ ಅರ್ಥ ಏನಂದ್ರೆ ಕನ್ನಡಿಗರೇ ಅವರು, ಅಂದರೆ ಜೈನ ಅನುಯಾಯಿಗಳಾದಂಥವ್ರು ಜೈನ ಸಾಹಿತ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬರೆದರು. ಕರ್ನಾಟಕದ ಇತಿಹಾಸದಲ್ಲಿ ಜೈನರು ಕೊಟ್ಟಂಥದ್ದು, ಜೈನ ಸಾಹಿತಿಗಳು ಕೊಟ್ಟಂಥವ್ರು. ನಾವು ಜೈನ ಸಾಹಿತ್ಯ ಅನ್ನೋದಕ್ಕಿಂತ ಕನ್ನಡಿಗರೇ ಅಂತ ಅನ್ಬೇಕು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಬಹುದೊಡ್ಡ ಕೊಡುಗೆ. ಹೀಗಾಗಿ ಈ ನೆಲದ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಇಲ್ಲಿನ ಕಣ ಭೂಮಿ ಅದು ಅಂದರೆ ಕನ್ನಡಿಗರ ಭೂಮಿ. ಇಲ್ಲಿ ಅನೇಕ ತ್ಯಾಗ ಬಲಿದಾನ ಆಗಿವೆ ಈ ಊರಿನಲ್ಲಿ. ತ್ಯಾಗ ಬಲಿದಾನ ಅಂದ್ರೆ ಅರ್ಥ ಏನಂದರೆ ಕನ್ನಡ ಈ ಕೋಟೆ ಉಳಿಸಬೇಕು. ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರು, ಒಂದು ಸಲ ನಮ್ಮ ಮೇಲೆ ದಾಳಿ ಮಾಡಿದಾಗ, ಈ ಮಳಖೇಡದ ಮೇಲೆ ದಾಳಿ ಮಾಡಿದ್ರು, ಗುಜರಾತಿನ ರಾಜರು ದಾಳಿ ಮಾಡಿದಾಗ ಒಂದು ಸಲ ಸುಮ್ಮನೆ ಕುಂತರು. ಇಲ್ಲಿನ ಸೋಲನ್ನು ಅಪ್ಪಿಕೊಂಡ್ರು ಒಂದು ಸಲ. ಆದ ಸೋಲಿನ ಸೇಡನ್ನು ತೀರಿಸ್ಕೊಳ್ಬೇಕಂತೇಳಿ ಇಲ್ಲಿನ ಅರಸರು ಧ್ರುವ ಆಗಿರಬಹುದು, 3ನೇ ಗೋವಿಂದ ಇಲ್ಲಿನ ರಾಷ್ಟ್ರಕೂಟರ ದೊರೆ, 3ನೇ ಗೋವಿಂದ, ಧ್ರುವ, ಇವರು ಸಹಿತ ಗುಜರಾತ್ ರಾಜಸ್ಥಾನದ ಮೇಲೆ ದಾಳಿ ಮಾಡಿ ಇಲ್ಲಿನ ಸೈನಿಕರು ಈ ಸೈನಿಕರು ಇಲ್ಲಿನ ಕಾಗಿಣ ನದಿಯ ನೀರು ಕುಡಿದಂಥ ಏನು ಅಶ್ವಪಡೆ ಕುದುರೆ ದಳ, ಆ ಪಡೆ ಸೀದಾ ಹೋಗಿ ಗುಜರಾತನ್ನು ಗೆದ್ದುಕೊಂಡು ಬಂದು ಗುಜರಾತೂ ಸಹಿತ ಮಾನ್ಯಖೇಟಕ್ಕೆ ಸೇರಿಸಿದಂಥ ಬಹುದೊಡ್ಡ ಸಾಮ್ರಾಜ್ಯ ಅದು ರಾಷ್ಟ್ರಕೂಟರ ಸಾಮ್ರಾಜ್ಯ. ಮೈ ರೋಮಾಂಚನ ಆಗ್ತದೆ. ಅಲ್ಲಿ ಹೋಗಿ ಸುಮ್ಮನೆ ಬರಲಿಲ್ಲ ನಮ್ಮ ರಾಷ್ಟ್ರಕೂಟರ ಸೈನಿಕರು, ಸಜ್ಜ ತಂದರು. ಕರ್ನಾಟಕಕ್ಕೆ ಸಜ್ಜ ಪರಿಚಯ ಮಾಡಿಕೊಟ್ಟಂಥವರೇ ನಮ್ಮ ರಾಷ್ಟ್ರಕೂಟರು, ಕನ್ನಡಿಗರು ಅಂತ. ಯಾಕಂದ್ರೆ ಗುಜರಾತ್ ರಾಜಸ್ಥಾನದಲ್ಲೇ ಸಜ್ಜೆ ಬೆಳೀತಾರೆ ಜಾಸ್ತಿ. ಅದಾದ ಬಳಿಕ ಕರ್ನಾಟಕಕ್ಕೆ ಸಜ್ಜೆ ಬಂದಿದ್ದು, ಕನ್ನಡ ಭೂಮಿಗೆ ಸಜ್ಜೆ ಬಂದಿದ್ದು. ಸಜ್ಜೆ ಅಂದರೆ ಈಗ ನಾವು ಸಜ್ಜೆ ರೊಟ್ಟಿ ತಿತ್ತೇವೆ ನೋಡಿ, ಚೆನ್ನಾಗಿದೆ. ಆ ಪವರ್ ಅದನ್ನು ಶಕ್ತಿ ಭರಿತವಾದಂಥದ್ದು. ನಮ್ಮ ಸೈನಿಕರು ಬರೀ ಯುದ್ಧ ಮಾಡಿ ಬರಲಿಲ್ಲ, ಅಲ್ಲಿನ ಆಹಾರವನ್ನು, ಆಹಾರ ಧಾನ್ಯಗಳನ್ನು ಇಲ್ಲಿ ತಂದು ರೈತರಿಗೆ ಕೊಟ್ಟರು. ಅಂದಿನಿಂದ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇದೆ, ಅದು ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ, ಗುಜರಾತ್, ಎಲ್ಲ ಕಡೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಬೆಂಗಳೂರು, ಮೈಸೂರು, ಈ ಎಲ್ಲ ಕಡೆ ಆ ಸಜ್ಜೆಯನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ರಾಷ್ಟ್ರಕೂಟರ ಕೊಡುಗೆ. ಇದು ಯಾಕಂದರೆ ಬೇರೆ ಬಾಯಿ ಮಾತಿಂದ ಹೇಳೋದಲ್ಲ, ಶಾಸನದಲ್ಲಿ ಉಲ್ಲೇಖ ಇದೆ. ಸಜ್ಜೆ ರಾಷ್ಟ್ರಕೂಟರ ಕೊಡುಗೆ, ಶಾಸನಗಳಲ್ಲಿಯೂ ಬರ್ತದೆ, ನಮ್ಮ ಸೈನಿಕರು ತಂದಿದ್ದು. ನಿಜವಾದ ಕನ್ನಡ ರಾಜ್ಯೋತ್ಸವ ಇಲ್ಲೇ ಆಗ್ಬೇಕಲ್ವ ಸರ್? ಹಾಂ, ನಾವು ಇವತ್ತು ಎಲ್ಲೆಲ್ಲೋ ಅದನ್ನು ದೊಂಬಿ ಮಾಡಿಕೊಂಡು ಅದಕ್ಕೊಂದು ಹಾಡು ಕುಣಿತ ಕುಣ್ಕೊಂಡು ನಮಗೆ ಇದ್ರ ಇತಿಹಾಸನೇ ಗೊತ್ತಿಲ್ಲ. ಹಾಂ, ನಾನು ನಿಜವಾದ ತಲೆ ತಗ್ಗಿಸ್ಬೇಕನ್ನತ್ತೆ. ನೀವು ಹೇಳ್ತಾ ಇದ್ರಿ ಎಷ್ಟು ರೋಮಾಂಚನವಾದ ಕತೆ ಸರ್. ಅಂದರೆ ಎಷ್ಟು ಜನ ತಮ್ಮ ಪ್ರಾಣ ಕೊಟ್ಟಿದ್ದಾರೆ, ಬಲಿದಾನಗಳಾಗಿದೆ, ಹೋರಾಟಗಳಾಗಿದೆ. ಅದ್ಭುತ. ರಾಷ್ಟ್ರಕೂಟರು ಅಂದರೆ ಹೆಂಗೆ? ರಾಷ್ಟ್ರಕೂಟರು ಅಂದರೆ ಎಂಥ ಕೊಡುಗೆ ಕೊಟ್ಟರು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ರಾಷ್ಟ್ರಕೂಟರು. ಇವರು ಸಾಮಾನ್ಯ ಕನ್ನಡಿಗರಲ್ಲ. ನಾವೇನಾದರೂ ಕನ್ನಡಿಗರು ನಮಸ್ಕಾರ ಸಲಾಮ್ ಹೊಡಿಬೇಕಾದ್ರೆ, ಸಮಸ್ತ ಕನ್ನಡಿಗರು ಸಲಾಮ್ ಹೊಡಿಬೇಕಾದ್ರೆ ರಾಷ್ಟ್ರಕೂಟರಿಗೆ. ಯಾಕಂದರೆ ಅಂದಿನ ಸಂದರ್ಭದಲ್ಲಿ 8-9ನೇ ಶತಮಾನದಲ್ಲಿ ಅವರು ಮಾಡಿದಂಥ ಬಹುದೊಡ್ಡ ಕೊಡುಗೆ ಅಂದರೆ ಸಾಹಿತ್ಯ ಕ್ಷೇತ್ರ ಮತ್ತು ಶಿಲ್ಪಕಲೆ, ವಾಸ್ತುಶಿಲ್ಪಕಲೆಗೆ ಸಹಿತ ಬಹುದೊಡ್ಡ ಕೊಡುಗೆ. ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲೋರ ಅಜಂತಗಳನ್ನು ಅಲ್ಲಿ ಆ ಗುಹಾ ದೇವಾಲಯಗಳು, ಅಲ್ಲಿನ ಶಿಲ್ಪಕಲೆ ಕಟ್ಟಿಸಿದಂಥವ್ರು ನಮ್ಮ ರಾಷ್ಟ್ರಕೂಟರು, ಮಾನ್ಯಖೇಟದ ರಾಷ್ಟ್ರಕೂಟರೇ. ಇವತ್ತು 20 ರೂಪಾಯಿ ನೋಟ್ನಲ್ಲಿ ನೀವು ನೋಡ್ಬೋದು, 20 ರೂಪಾಯಿ ನೋಟ್ನಲ್ಲಿ ನೀವು ನೋಡ್ಬೋದು. ಅದು ಹೆಂಗದಂತಂದರೆ ಒಂದು ನೋಟ್ನಲ್ಲಿ ತೋರಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ, ರಿಸರ್ವ್ ಬ್ಯಾಂಕ್.
ಅದ್ರೊಳಗೆ ಹೆಂಗಿದೆ ಅಂದ್ರೆ ಒಂದೇ ಕಲ್ಲಿನಲ್ಲಿ ಅಖಂಡ ಕಲ್ಲು, ಅದು ಬೆಟ್ಟದಂತ ಒಂದೇ ಶಿಲೆ, ಅಖಂಡ ಶಿಲೆ. ಅದ್ರೊಳಗೆ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಅದರೊಳಗೆ ಗರ್ಭಗುಡಿ ಇರಬೇಕು, ಮುಖಮಂಟಪ, ಮಧ್ಯ ಮಂಟಪ, ವಾಸ್ತುಶಿಲ್ಪ, ಮೂರ್ತಿಗಳು, ನೃತ್ಯಗಾರ್ತಿಯರು, ಎಲ್ಲ ಶಿಲ್ಪಗಳು ಕೆತ್ತಿದ್ದು ಒಂದೇ ಕಲ್ಲಿನಲ್ಲಿ. ಅದು ಜಗತ್ತಿನ ಏನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಆ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ನಮ್ಮ ಕೃಷ್ಣ, ಮಾನ್ಯಕೇಟದ ಅರಸ. ಇದನ್ನು ಈ ಮಾನ್ಯಕೇಟದ ಅರಸನೇ ಕೃಷ್ಣ ಕಟ್ಟಿಸಿದಾನೆ ಅಂತ, ಒಂದನೇ ಕೃಷ್ಣ ಕಟ್ಟಿಸಿದಾನೆ ಅಂತ ಇತಿಹಾಸದಲ್ಲಿ ಬರ್ತದೆ. ಹಾಂ ಹಾಂ, ಹೇಳ್ತಿದ್ರಿ ಇದೇ ಅಲ್ವಾ ಸರ್? ಎಲ್ಲೋರದ ಕೈಲಾಸನಾಥ ದೇವಾಲಯ ನಮ್ಮ 20 ರೂಪಾಯಿ ನೋಟ್ನಲ್ಲಿ ರಿಸರ್ವ್ ಬ್ಯಾಂಕ್ ಪ್ರಕಟ ಮಾಡಿದೆ. ಇದು ಭಾಳ ಅದ್ಭುತವಾದಂಥದ್ದು. ನಮ್ಮ ಮಾನ್ಯಕೇಟದ ರಾಷ್ಟ್ರಕೂಟರು ಕಟ್ಟಿಸಿದಂಥ ಎಲ್ಲೋರದ ಕೈಲಾಸನಾಥ ದೇವಾಲಯ. ಇದು ಒಂದೇ ಶಿಲೆಯಲ್ಲಿ, ಅಖಂಡ ಶಿಲೆಯಲ್ಲಿ, ಒಂದೇ ಶಿಲೆ ಅಖಂಡ ಶಿಲೆ, ಎಲ್ಲಿಯೂ ಸಹಿತ ಯಾವುದಿಲ್ಲ, ಒಂದೇ ಒಂದು ಶಿಲೆಯಲ್ಲಿ ಒಳಗಡೆ ಮೂರ್ತಿ, ಆಮೇಲೆ ಎಲ್ಲ ಶಿಲ್ಪಗಳು, ನೃತ್ಯಗಾರತಿಯರು, ದ್ವಾರ, ಮುಖ್ಯ ದ್ವಾರ, ಅಲ್ಲಿ ಒಳಗಿರುವಂಥ ಗರ್ಭಗುಡಿ ಇರ್ಬೋದು, ಮುಖಮಂಟಪ, ಮಧ್ಯ ಮಂಟಪ, ಎಲ್ಲವೂ ಒಂದೇ ಬಂಡಿನಲ್ಲಿ ಕೆತ್ತಿದ್ದು. ಒಂದು ಇವನ್ ಒಳಗಡೆ ಇರುವಂಥ ಒಂದು ಲಿಂಗದ ಸಹಿತ ಅದರೊಳಗೆ ಬಂದಿದೆ. ಬರೀ ಕೇವಲ ಇಲ್ಲಿ ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ, ಗುಜರಾತದವರೆಗೆ ನಮ್ಮ ಕುದುರೆಗಳು ಹೋಗಿ ಅಲ್ಲಿ ಗೆಲುವನ್ನು ಸಾಧಿಸಿ ಬಂದಂಥ ರಾಷ್ಟ್ರಕೂಟರು ಸಾಮ್ರಾಜ್ಯ ಅಲ್ಲಿವರೆಗೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಇದು ಈಗಿನ ಡೆಲ್ಲಿ ಯಾವುದಂದ್ರೆ ಮಾನ್ಯಕೇಟ ಅಲ್ಲ. ಈಗಲೂ ಕೂಡ ಭಾಳ ಹೆಮ್ಮೆ ಪಡಬೇಕಾದಂಥದ್ದು 20 ರೂಪಾಯಿ ನೋಟಲ್ಲಿ ಇಡೀ ಭಾರತನ ಪ್ರತಿನಿಧಿಸ್ತಾ ಇದೀವಲ್ಲ ಸರ್. ಇದಕ್ಕಿಂತ ಹೆಮ್ಮೆ ಬೇಕಾ ಕನ್ನಡಿಗರಿಗೆ ಅಲ್ವಾ? ಅದ್ಭುತ. ನನಗೆ ಗರ್ವ ಆಗ್ತದೆ ಬಿಡಿ ಸರ್. ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಗರ್ವ ಆಗುತ್ತೆ. ಮತ್ತು ಈ ನೆಲದಲ್ಲಿ ನಿಂತ್ಕೊಂಡು ನಾವು ಹುಟ್ಟಿದೀವಲ್ಲ, ನಮ್ಮ ಪುಣ್ಯ ಅಂತ ಅನ್ಸುತ್ತೆ ಅಲ್ವಾ ಸರ್? ಇದಕ್ಕಿಂತ ಏನು ಬೇಕು ಸರ್? ನಮ್ಮ ನೋಡಿ, ಇತಿಹಾಸ ತಿಳ್ಕೊಬೇಕು ಅಂತ ಹೇಳೋದು. ಅದಕ್ಕೆ ನಿಮ್ಮ ಕತೆ ಕೇಳ್ತಾ ಇದ್ರಿ, ಇನ್ನೂ ಅದ್ಭುತ ಅನಿಸುತ್ತೆ. ಬನ್ನಿ ಸರ್, ಹಾಗೆ ಹೋಗ್ತಾ ಮಾತಾಡೋಣ. ಇದು ಅವಾಗಿನ ಕಾಲದ್ದೇನೆ ಇದು? ಇದು ಎಲ್ಲ ಆಮೇಲೆ ಬಿಲ್ಡ್ ಆಗದ್ರಿ. ಇದು ಕೋಟೆ ಆಂಜನೇಯ ದೇವಾಲಯ, ಇದು ಮೂರ್ತಿ ಆಮೇಲೆ ಬಂದೆಲ್ಲ ಇದು ಮಾಡಿದ್ದಾರೆ. ಓಕೆ, ಕೋಟೆ ಆಂಜನೇಯ. ಕೋಟೆ ಒಳಗಿರುವಂತ ಹನುಮಂತ ದೇವರ ಆಂಜನೇಯ, ಅದಕ್ಕೆ ಕೋಟೆ ಆಂಜನೇಯ ಅಂತ. ರಾಷ್ಟ್ರಕೂಟರ ಕೋಟೆಯಲ್ಲಿರುವಂತ ಕೋಟೆ ಆಂಜನೇಯ ದೇವರು. ಶತಮಾನಗಳ ಕಾಲ ಜನ ಪೂಜಿಸ್ತಾರೆ. ಊರಿನ ಜನ ಇಲ್ಲಿ ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗ್ತಾರೆ ಕೋಟೆ ಆಂಜನೇಯನಿಗೆ. ಸರ್, ಈಗ ಇದು ಎಷ್ಟು ಶತಮಾನಗಳ ಕೋಟೆ ಸರ್? ಹಾಗಾದ್ರೆ ನಾವು ತೋರಿಸ್ತಾ ಇರೋದು ಈಗ ನಮಗೆ ಈಗ 1000 ವರ್ಷಗಳ ಇತಿಹಾಸ ಇದೆ ಕೋಟೆಗೆ. 1000 ವರ್ಷಗಳ ಇತಿಹಾಸ ಇದೆ. ಓಕೆ. ಯಾಕಂದ್ರೆ ರಾಷ್ಟ್ರಕೂಟರು 8 ಮತ್ತು 9ನೇ ಶತಮಾನ ಅವ್ರ ಪೀರಿಯಡ್. 8, 9 ಅಂತಂದ್ರೆ ಈಗ ನಾವು 21ನೇ ಶತಮಾನಕ್ಕೆ ನಾವಿದ್ದೇವೆ. ಹಿಂಗಾಗಿ 1000 ವರ್ಷಗಳ ಇತಿಹಾಸ ಹೊಂದಿದಂತ ಈ ಕೋಟೆ ಇತಿಹಾಸ ಇದೆ. ಈಗ ಎಲ್ಲ ಈ ತರದ್ದು ಆಗಿದೆ, ಮತ್ತೆ ಮರು ನಿರ್ಮಾಣ ಆಗ್ತಾ ಇದೆ. ಓಕೆ. ಇದೊಂದು ಭಾಳ ಖುಷಿ ಆಯ್ತು ಸರ್. ಅಟ್ಲೀಸ್ಟ್ ನಾವು ಇಂಥ ಸಾಂಪ್ರದಾಯಿಕ ಇದನ್ನು ಉಳಿಸ್ಕೊತಾ ಇದೀವಿ, ಇತಿಹಾಸನ ಉಳಿಸ್ಕೊತಾ ಇದೀವಿ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗ್ತಿದೆ. ಅಲ್ಲಿ ನೋಡ್ತಾ ಇದ್ದೆ ಎಲ್ಲ ನಿರ್ಮಾಣ. ಈ ಸಚಿವರಾದಂಥ ನಮ್ಮ ಕ್ಷೇತ್ರ ಶಾಸಕರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಹಿಂದೆ ಪ್ರವಾಸೋದ್ಯಮ ಸಚಿವ HK ಪಾಟೀಲ್ರು ಬಂದ್ರಿ ಇಲ್ಲಿ ವೀಕ್ಷಣೆ ಮಾಡಿ ಈ ಕೋಟೆ ಪುನರುಜ್ಜೀವನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅವತ್ತು ನಾನು ಇದ್ದೆ ಇಲ್ಲಿ ಉದ್ಘಾಟನೆ ಆಗೋ ಟೈಮಿಗೆ. ನನಗೆಲ್ಲ ವಿವರಣೆ ಅವರೇ ಕೇಳಿದ್ರು, ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ. ಭಾಳ ಖುಷಿ ಪಟ್ಟರು ನಮ್ಮ HK ಪಾಟೀಲ್ರು. ಅವ್ರು ಬಂದು ಹೋದ ಬಳಿಕ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ. ಇನ್ನಷ್ಟು ಕೋಟೆ ಇಷ್ಟೆಲ್ಲ ಇಲ್ಲೆಲ್ಲ ಕಂಟಿ ಕಮರೆ ಇತ್ತಿದೆಲ್ಲ ಈಗ ನೋಡಕ್ಕೆ ನಮಗೆ ಅನುಕೂಲ ಆಗಿದೆ. ಯಾಕೆ ಏನೂ ಕಾಣ್ತಿಲ್ಲ, ಇದು ಕಾಡು ಬೆಳೆದಂಗೆ ಬೆಳೆದಿತ್ತು ಕಂಟಿ ಕಮರಿ ಎಲ್ಲ. ಸ್ವಚ್ಛತೆ ನಡೆದಿದೆ. ಇವತ್ತು ಹಿಂದಿನ ಸಲ ನೋಡಿದಕ್ಕೂ ಈಗ ನೋಡಿದಕ್ಕೂ ನನಗೆ ಬಹಳ ಖುಷಿ ಅನಿಸಿದೆ. ಒಬ್ಬ ಇತಿಹಾಸದ ವಿದ್ಯಾರ್ಥಿ ಆದವನಿಗೆ ಏನಂತಂದ್ರೆ ಕೋಟೆ ಕೊತ್ತಲಗಳು ಉಳಿಬೇಕು. ಕೋಟೆ ಕೊತ್ತಲಗಳು ಅಂದ್ರೆ ನಮ್ಮ ಪ್ರಾಚೀನ ಜನಾಂಗದ ಪ್ರತೀಕವು, ನಮಗೆ ಕೈಗನ್ನಡಿ, ನಮ್ಮ ಪೂರ್ವಜರ ಕೈಗನ್ನಡಿ ಯಾವುದಂದ್ರೆ ಈ ಸ್ಮಾರಕಗಳು. ಸ್ಮಾರಕ ಅಂದ್ರೆ ಯಾವ ಅಂದ್ರೆ ಕೋಟೆ, ಕೊತ್ತಲಗಳು, ಶಾಸನಗಳು, ಲಿಪಿಗಳು, ಶಿಲ್ಪಗಳು, ನಾಣ್ಯಗಳು, ಇವೆಲ್ಲ ಸ್ಮಾರಕಗಳೇ. ಗುಡಿಗುಂಡಾರಗಳು ಇವಕ್ಕೆ ಸ್ಮಾರಕ ಅಂತ ಕರೀತಾರೆ. ಹಳೆಯ ಪಳವಳಿಕೆಗಳೇನವಲ್ಲ ಅವೆಲ್ಲ ಸ್ಮಾರಕಗಳೇ. ಈ ಸ್ಮಾರಕಗಳು ಉಳಿಸುವುದರೆ ಕನ್ನಡ ಉಳಿಸದಂಗೆ. ಅದ್ಭುತ ನೋಡ್ರಿ. ನಂಗೆ ಅಂದರೆ ನನಗೆ ಅನಿಸುತ್ತೆ, ನೀವು ಅದನ್ನು ಮಾಡಬೇಕಾದ್ರೆ ಇಲ್ಲಿ ಅದು ಎಷ್ಟು ಸಾರಿ ನೀವು ಇಲ್ಲಿ ತಪಸ್ಸಿನ ಥರ ಇಲ್ಲಿ ಕೂತಿದ್ದೀರಿ, ಇಲ್ಲಿ ಓಡಾಡಿದ್ದೀರಿ? ನಾನು
ಸ್ಟೂಡೆಂಟ್ ಲೈಫ್ ಹಿಡಿದು ಈ ಕೋಟೆಗೆ ಬರ್ತಾನೆ ಇದ್ದೀನಿ. ನಾನು MA ಕಲಿಯೋಕ್ಕಿಂತ ಮುಂಚೆನೂ BA ಕಲಿಯೋ ಟೈಮಿಗೆ ಇಂತೇನೋ ನೀವು ಹೇಳಿದ್ರಿ ನಾವು ಅಲ್ಲಿ ಪಠ್ಯಕ್ರಮದಲ್ಲಿ ಆ ಪಠ್ಯಕ್ರಮದಲ್ಲಿ ಓದಿದ ಪರಿಣಾಮ ಅಲ್ಲಿ ಸ್ವಲ್ಪ ಶಾರ್ಟ್ ಇದೆ, ಅದು ಅಷ್ಟೇ ಪರಿಣಾಮ ನಮಗಿದ್ದು. ಇದರ ಇತಿಹಾಸ ಹೇಳಿದ್ರೆ ಈ ಮುಂದಿನ ಪೀಳಿಗೆಗೆ ಇನ್ನಷ್ಟು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ನಾನು ಇಲ್ಲಿ ಕಳೆದ ಈ ತಾಲೂಕಿನಲ್ಲಿ 35 ವರ್ಷಗಳ ಕಾಲ ಇದೇ ತಾಲೂಕಿನಲ್ಲಿ ಕನ್ನಡವನ್ನು ಕಟ್ಟುವುದಕ್ಕೆ ಇದೇ ಕೋಟೆಯ ಪರಿಸರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಓಹೋ, ಇಲ್ಲಿ ಕನ್ನಡ ಬೆಳೆಸುವುದು ನಾವು ಇಲ್ಲಿಂದೇ ಶುರು ಮಾಡಿದ್ದೀವಿ. ನಾನು ಅಧ್ಯಕ್ಷ ಇದ್ದಾಗ ಹಲವಾರು ಇಲ್ಲಿ ಸೇಡಂ ತಾಲೂಕಿನಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ನಾನು ಹೋಗಿ ಕನ್ನಡ ಜಾಗೃತಿ ಮೂಡಿಸಿದಂಥದ್ದು. ಹೀಗೆ ಒಟ್ಟಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯ, ಆಮೇಲೆ ಈ ಮಳಖೇಡದ ರಾಷ್ಟ್ರಕೂಟರ ಅಭಿಮಾನ, ಇವೆಲ್ಲ ಒಟ್ಟೊಟ್ಟಿಗೆ ನನಗೆ ವ್ಯಕ್ತಿತ್ವ ರೂಪಿಸಿಕೊಟ್ಟಿವಿ. ಯಾಕಂದರೆ ಈ ನೆಲಕ್ಕೆ ಹೋದಾಗ ಒಮ್ಮೊಮ್ಮೆ ಸ್ಫೂರ್ತಿ ಸಿಕ್ಕದು, ಬಂದಾಗ ಒಮ್ಮೊಮ್ಮೆ ಒಂದೊಂದು ಏನಾದರೂ ತೊಗೊಂಡೋಗ್ತೀನಿ. ನಿಮ್ಮ ಜೊತೆ ಬಂದು ನಾನು ಇವತ್ತು ಹೊಸ ನನಗೆ ಚೇತರಿಕೆ ಸಿಗ್ತು ಅಂತಾನೆಲ್ಲ. ಹಂಗೆ ಯಾರು ಬನವಾಸಿ ನಮ್ಮ ಆದಿಕವಿ ಪಂಪ ಹೇಳ್ತಾರ, ಆದಿಕವಿ ಪಂಪ ನೆನೆಯುವುದೆನ್ನ ಬನವಾಸಿ ದೇಶಂ ಆರಂಕುಶ ವಿಟ್ಟಡೆ ನೆನೆಯುವುದೆನ್ನ ಬನವಾಸಿ ದೇಶಂ ಅಂತ ಆದಿಕವಿ ಪಂಪ ಹೇಳ್ತಾನೆ. ನಾವೆಲ್ಲ ನಮಗೇನು ಅಭಿಮಾನ ಇರಬೇಕು, ನೆನೆಯುವುದನ್ನ ಬನವಾಸಿ ಅದು ಬನವಾಸಿ ನಮ್ಮದೇ, ಆದ್ರೆ ಬನವಾಸಿ ಜೊತೆ ಮಾನ್ಯಕೇಟ ನೆನೆಸ್ಕೊಳ್ಬೇಕು. ಮುಂದೊಂದು ಜನ್ಮ ಇದ್ರೆ ಮಾನ್ಯಕೇಟದ ಪರಿಸರದಲ್ಲೇ ಹುಟ್ಟಿಸೋ ಭಗವಂತಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಯಾಕಂದ್ರೆ ಕನ್ನಡ ಉಳಿದಿದ್ದೇ ಇಲ್ಲೇ, ಕನ್ನಡ ಬೆಳೆದಿದ್ದೇ ಇಲ್ಲೇ, ಕನ್ನಡದ ನೆಲ ಇದು, ಸುಸಂಸ್ಕೃತರ ನೆಲ. ಮತ್ತೆ ಚೇತರಿಕೆ ಆಗ್ತದೆ. ಮತ್ತೊಂದು ಜನ್ಮ ಇದ್ರ ಆಗತ್ತೆ ಇಲ್ಲಿ ಹುಟ್ಟಬೇಕು. ಅಯ್ಯೋ ಬನ್ನಿ ನೀವು ಸಹಿತ ಈಗ ಇದ್ರಲ್ಲಿ ದಾಖಲೆ ಆಗ್ಬಿಟ್ಟಿದ್ದೀರಿ, ಇನ್ಯಾವತ್ತು ಸಾವೇ ಇಲ್ಲ ಸರ್. ಅದ್ಭುತ, ಭಾಳ ಖುಷಿ ಆಗುತ್ತೆ. ಒಂದು ಕೆಲಸ ಮಾಡೋಣ ಸರ್, ಇತಿಹಾಸ ಉಳಿಬೇಕಾಗಿರೋದ್ರಿಂದ ರಾಷ್ಟ್ರಕೂಟರ ಬಗ್ಗೆ ಈಗ ಒಂದು ವರದಿ ಹೇಳಿದ್ವಿ ನಾವು, ಹಾಗಿದ್ರು ಏನಾಯ್ತು ಅಂತ. ಈಗ ಏನು ಮಾಡೋಣ ಅಂದರೆ ಅವರು ಒಟ್ಟು ಅವರ ಆಡಳಿತ ಶೈಲಿ, ಅವರ ವಂಶ, ಒಟ್ಟು ಎಲ್ಲವನ್ನೂ ಮಾತಾಡೋಣ. ಯಾಕೆ ಅಂತಂದರೆ ಸಮಗ್ರ ಆಗಲಿ ಅನ್ನೋ ಕಾರಣಕ್ಕೆ. ರಾಷ್ಟ್ರಕೂಟರು ದಂತಿದುರ್ಗನಿಂದ ಪ್ರಾರಂಭ ಆಯ್ತು ಅಂತ ಹೇಳಿದೆ ನಿಮ್ಗೆ. ಅದರೊಳಗೆ ಗೋವಿಂದ ಬರ್ತಾನೆ, 2ನೇ ಗೋವಿಂದ, 3ನೇ ಗೋವಿಂದ, ಧ್ರುವ, 1ನೇ ಧ್ರುವ, 2ನೇ ಧ್ರುವ, ಕೃಷ್ಣ, 1ನೇ ಕೃಷ್ಣ, 2ನೇ ಕೃಷ್ಣ, ಕೊಟ್ಟಿಗ, ಲಾಸ್ಟ್ ಅರಸ ಕೊಟ್ಟಿಗ. ಆ ಅರಸನ ಕಾಲದಲ್ಲಿ ಕೊನೆಗೆ ಅಂತ್ಯ ಆಗ್ತದೆ ಇಲ್ಲಿ. ಯಾಕಂದ್ರೆ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ದಾಳಿ ಮಾಡ್ತಾರೆ ಇಲ್ಲಿ, ಅವ್ರ ಸಾಮ್ರಾಜ್ಯ ಆಗ್ಬಿಡ್ತದೆ ಮುಂದೆ. 200 ವರ್ಷ ಆದ ಬಳಿಕ ಈ ಕೋಟೆ ವಶಪಡಿಸಿಕೊಂಡಂಥವ್ರು ಕಲ್ಯಾಣ ಚಾಲುಕ್ಯರು. ಅಲ್ಲಿ ಕಲ್ಯಾಣ ಚಾಲುಕ್ಯದವ್ರು ಬರ್ತಾರಲ್ಲ, ಯಾರು ಎಲ್ಲ ಕೊಟ್ಟಿಗೆ ಪ್ರಾರಂಭ ಮಾಡಿದೆ ಇಲ್ಲಿಂದ ಅವರು. ಆ ರಾಷ್ಟ್ರಕೂಟರ ಕೊನೆಯದವರೆ ತೈಲಪ್ಪ ಬಂದು ಇದನ್ನು ಆಡಳಿತ ನೋಡ್ಕೊಂಡು ಹೋಗ್ತಾನೆ. ಇದರ ಜೊತೆಗೆ ಕಲ್ಯಾಣಕ್ಕೆ ಶಿಫ್ಟ್ ಆಗ್ತದೆ. ರಾಷ್ಟ್ರಕೂಟರ ಕೊನೆಗಾಲ ಮುಗೀತು, ಕಲ್ಯಾಣ ಚಾಲುಕ್ಯರು ಈ ರಾಜಧಾನಿ ಬಿಟ್ಟರು. ಕಲ್ಯಾಣದೊಳಗೆ ಇವತ್ತೇನು ಬಸವ ಕಲ್ಯಾಣ ಅಂತ ಕರಿತೀವಿ, ಆ ಬಸವ ಕಲ್ಯಾಣ ರಾಜಧಾನಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತವನ್ನು ಆಳಕ್ಕೆ ಕಲ್ಯಾಣ ಚಾಲುಕ್ಯರು ಪ್ರಾರಂಭ ಮಾಡಿದರು. ಇದು ರಾಷ್ಟ್ರಕೂಟರು. ಇಷ್ಟು ವಂಶ, ಇಷ್ಟು ಜನ ಇದ್ದಾರೆ. ಇವತ್ತೇನು ಬಹಳ ಖುಷಿ ಅನಿಸ್ತದೆ. ಎಷ್ಟು ಎಲ್ಲ ತೆಗೆದುಬಿಟ್ರೆ ಈಗೇನು ಇವೆಲ್ಲ ಉತ್ಖನನ ಆಗಬೇಕಿದೆ. ಆ್ಯಕ್ಚುಲಿ ಉತ್ಖನನ ಆಯ್ತಂದ್ರೆ ಹಾಳು ಹಂಪೆ ಅಂತ ನಾವು ಕರಿತೀವಿ. ಆ ಹಾಳು ಹಂಪೆ ಆದಂಗೆ ಈ ಮಾನ್ಯಕೇಟರ ರಾಷ್ಟ್ರಕೂಟರದು ಕೋಟೆ ಹಾಳು ಹಂಪೆ, ಹಾಳು ಮಳಖೇಡಾಗಿದೆ. ಈ ಹಾಳು ಮಳಖೇಡದಲ್ಲಿ ಡೆವಲಪ್ಮೆಂಟ್ ಬಹಳ ಚೆನ್ನಾಗಿ ನಡೆದಿದೆ. ಇಲ್ಲಿ ಇನ್ನ ಉತ್ಖನನ ಆದರೆ ಅನೇಕ ಪಳವಳಿಕೆಗಳು ನಮಗೆ ಸಿಗುತ್ತವೆ. ಇಲ್ಲಿ ಅರಮನೆ ಸಿಗಬಹುದು, ಸೈನಿಕರ ಪಡೆಯೋದು ಇದು ಸಿಗಬಹುದು, ಇಲ್ಲಿ ಶಿವಲಿಂಗಗಳು ಸಿಗಬಹುದು, ಬೇರೆ ಬೇರೆ ಜೈನ ವಿಗ್ರಹಗಳು ಸಿಗಬಹುದು. ಇಲ್ಲಿ ಎಲ್ಲೆಲ್ಲಿ ನೀವು ಕಾಲಿಟ್ಟಲ್ಲಿ ಇಲ್ಲೆಲ್ಲ ಮನೆಗಳವ, ಇಲ್ಲಿ ದೇವಾಲಯಗಳವ. ಈಗೇನ್ ನೀವು ತೋರ್ಸಗತ್ತಿರಲ್ಲ ಇವೆಲ್ಲ. ಇದ್ರೊಳಗೆ ಇದು ಉತ್ಖನನ ಮಾಡಿದೆವು ಅಂತ ತಿಳ್ಕೊರಿ. ಇದ್ರೊಳಗ ಅಗರ್ಭವಾದಂತ ಶ್ರೀಮಂತಿಕೆ ಸ್ಮಾರಕಗಳು ಸಿಗ್ತಾವ, ಎಂತೆಂತ ಸ್ಟ್ಯಾಚುಗಳು ಸಿಗಬಹುದು ಇದರಲ್ಲಿ. ಮತ್ತು ಮನೆಗಳಿರ್ಬಹುದು, ಸೈನಿಕರ ಮನೆಗಳಿರ್ಬೋದು, ವಸತಿ ಗೃಹಗಳಿರ್ಬೋದು, ಇವೆಲ್ಲವೂ ಸಿಗ್ತಾವೆ ಇಲ್ಲಿ. ಅರಮನೆನೂ ಇರ್ಬೋದು ಇಲ್ಲಿ. ಮತ್ತೆ ಬೇರೆ ಬೇರೆ ಅಂದ್ರೆ ಹಾಗಂದ್ರೆ ಉತ್ಖನನ ಆಗ್ಬೇಕು. ಫಸ್ಟ್ ಉತ್ಖನನ ಆಯ್ತಂದ್ರೆ ಇನ್ನೂ ಏನೇನೆಲ್ಲ ನಮ್ಮ ರಾಷ್ಟ್ರಕೂಟರಕ್ಕೆ ಇನ್ನೂ ಹೆಚ್ಚಿನ ಸ್ಮಾರಕಗಳು ಸಿಕ್ಕು ಅಂದ್ರೆ ಇನ್ನೂ ಹೆಚ್ಚಿನ ಇತಿಹಾಸವನ್ನ ನಾವು ಬರೆದುಕೊಳ್ಳಕ್ಕೆ ಸಾಧ್ಯ ಇದೆ. ಅದ್ಭುತ. ಓಕೆ. ಸೊ ನಿಮಗೆ ಪ್ರತಿ ಕಲ್ಲು, ಪ್ರತಿ ಗೋಡೆ, ಪ್ರತಿ ಎಲ್ಲವೂ ನಿಮಗೆ ಕತೆ ಹೇಳ್ತಾ ಇದೆ, ನಿಮಗೆ ಒಳಗಡೆ ಅನಿಸ್ತಾ ಇದೆ ಅಲ್ವಾ? ನಮಗೇನೋ ಕಲ್ ಥರ ಕಾಣಿಸ್ತಾ ಇದೆ, ಇದೇನಪ್ಪ ಹಾಳಾದ್ದೇನೋ ಬಂದು ಇಲ್ಲಿ ಏನೋ ಕತೆ ಹೇಳ್ತಾರೆ ಅಂತ ಅನ್ಕೊಂತಿರ್ಬೋದು ವೀಕ್ಷಕರು. ಬಟ್ ಇತಿಹಾಸ ತಜ್ಞರಿಗೆ ಗೊತ್ತು ಅಲ್ವಾ? ಈಗೇನದಲ್ಲ ಈ ಕಲ್ಲು ನನಗೆ ಕಥೆಯನ್ನ ಹೇಳ್ಕೊಡ್ತದೆ. ಯಾಕೆ ಹೇಳ್ಕೊಡ್ತಂದ್ರೆ ಇದು
ಅಂದಿನ ಕಾಲದ ಬುನಾದಿಯ ಕಟ್ಟಡ ಇದು. ಹಾ, ಹಾ. ಇದರ ಮೇಲ್ಗಡೆ ದೇವಾಲಯ ಇದಿರಬಹುದು, ಹಾ. ವಸತಿ ಗೃಹ ಇರಬಹುದು, ಅರಮನೆನೂ ಇರಬಹುದು, ಸೈನಿಕರ ವಸತಿ ಗೃಹಗಳನ್ನು ಇರಬಹುದು. ಹಾ. ಯಾಕಂದ್ರೆ ಕೋಟೆ ಒಳಗ ಭದ್ರವಾದಂತ ಕೋಟೆ ಒಳಗ ಮಂತ್ರಿಗಳ ಮನೆಗಳು ಇದ್ದು, ಹಾ 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 ಸೊ ಆ ಮಂತ್ರಿಗಳ ಮನೆಗಳು ಸಿಗಬಹುದು. ಓಕೆ. ಮತ್ತೆ ಸಾಧ್ಯ ಆದರೆ ಇದ್ರೊಳಗಿರುವಂತ ಸಂಪತ್ತು ಯಾವುದಂದ್ರೆ ಎಲ್ಲಕ್ಕಿಂತ ಸಂಪತ್ತು ಹಣದ ಸಂಪತ್ತು ಅಲ್ಲ, ನಮಗೆ ಸುಂದರವಾದಂತ ಶಿಲ್ಪಗಳು ಸಿಗಬಹುದು ಇದರಲ್ಲಿ. ಆ ಉತ್ಖನನ ಕಾರ್ಯ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಅಯ್ಯೋ ಆಗಲಿ ಸರ್, ಆಗುತ್ತೆ ನಡ್ರಿ. ಓಕೆ. ಹಾಂ ಹಾಂ ಹಾಂ, ಅದ್ಭುತ. ಓ, ಇದು ಎಲ್ಲ ಹಿಂಗೆ ಆಗಿದ್ದಕ್ಕೆ ನಿಮಗೆ ಖುಷಿ ಆಗಿದೆ. ಈಗ ಮುಂದೆ ಏನೋ ಒಂದು ಆಗುತ್ತೆ ಇಲ್ಲಿ. ಆಗ್ತಾರ ನನ್ನ ಶತಪ್ರಯತ್ನ ರೀ. ಯಾವುದೇ ಸಣ್ಣ ವೇದಿಕೆ ದೊಡ್ಡ ವೇದಿಕೆ, ಉಡುಪಿ ಒಳಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಭಾಷಣ ಕೊಟ್ಟಿದ್ರು ಇತಿಹಾಸ ಬಗ್ಗೆ. ಆ ಉಡುಪಿ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಮೊದಲು ಉಲ್ಲೇಖ ಮಾಡಿದ್ದು ಮಾನ್ಯಕೇಟ. ಈ ಮಾನ್ಯಕೇಟವನ್ನು ಉಳಿಸಿದ್ರೆ ಅಂದ್ರೆ ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಂಗಾಗ್ತದೆ. ಮಾನ್ಯಕೇಟ ಅಳಿದು ಹೋಗುತ್ತಿರುವಂತ, ಮರೆತು ಹೋಗುತ್ತಿರುವಂತ ಸಾಮ್ರಾಜ್ಯ, ಇದನ್ನು ಉಳಿಸಬೇಕು, ಇದರ ಪಳವಳಿಕೆ ಉಳಿಸಬೇಕಂತೇಳಿ ಗಂಟಾಘೋಷವಾಗಿ ಅಲ್ಲಿ ಆ ವೇದಿಕೆ ಮೇಲೆ ಹೇಳಿದ್ದೇನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ. ನನಗೊಂದು ಏನೋ ರೋಮಾಂಚನ. ಇತಿಹಾಸ ಅಂದ್ರೆ ಬಹಳ ಖುಷಿ ನನಗೆ. ನಾನು ಗಳಿಸಿದ್ದೆ ಇತಿಹಾಸ. ನಾನು ಯಾವುದು ಸೇಡಂ ತಾಲೂಕಿನಲ್ಲಿ ಗಳಿಸಿದ್ದು ಏನೇನೂ ಇಲ್ಲ. ನನ್ನ ವೃತ್ತಿ ಪ್ರವೃತ್ತಿ, ನನ್ನ ವೃತ್ತಿ ಶಿಕ್ಷಕ, ಪ್ರವೃತ್ತಿ ಅಂದ್ರೆ ಸ್ಮಾರಕಗಳನ್ನ ಉಳಿಸೋದು, ಬಿಡುವಿನ ಸಮಯದಲ್ಲಿ ಬಂದು ಇದರ ಬಗ್ಗೆ ಅವೇರ್ನೆಸ್, ಜಾಗೃತಿ ಮೂಡಿಸೋದು. ಏನೇನು ಪಳವಳಿಕೆಯವ, ಕಾಲಗರ್ಭದಲ್ಲಿ ಅಡಿಗೆ ಹೋದಂತ ಸ್ಮಾರಕಗಳೇನವಲ್ಲ ಅವನ್ನು ಉಳಿಸಿದ್ರೆ ನಮಗೆ ಚೆನ್ನಾಗಾಗ್ತ ಅಂತ. ನಮ್ಮ ಇತಿಹಾಸ ನಮಗೆ ಹೆಮ್ಮೆ, ನಮ್ಮ ಸ್ಮಾರಕಗಳು ನಮಗೆ ಹೆಮ್ಮೆ. ನಮ್ಮೂರು ನಮಗೆ ಮೇಲು, ನಮ್ಮೂರು ನಮಗೆ ಮೇಲು. ಇದಕ್ಕಿಂತಲೂ ಬಹುದೊಡ್ಡ ಊರು, ಇದಕ್ಕಿಂತಲೂ ಪವಿತ್ರವಾದಂತೆಲ್ಲ ಯಾವುದೂ ಇಲ್ಲ. ಇಡೀ ಕನ್ನಡಿಗರಿಗೆ, ಇಡೀ ಭಾರತೀಯರಿಗೆ ಕಾಶಿ ಇದ್ದಂಗೆ, ಇಡೀ ಕನ್ನಡಿಗರಿಗೆ, ಸಮಸ್ತ ಕನ್ನಡಿಗರಿಗೆ ಕಾಶಿ ಯಾವುದಂದ್ರೆ ಮಾನ್ಯಕೇಟ, ಮಾನ್ಯಕೇಟ. ಅದ್ಭುತ ಅದ್ಭುತ ಅದ್ಭುತ. ಹಾಂ, ನಾವು ರಾಷ್ಟ್ರಕೂಟರದು ಮಾತಾಡ್ತಾ, ರಾಷ್ಟ್ರಕೂಟರು ಅಂದ್ರೆ ಏನು ಅಂತ ಹೇಳ್ತಾ ಇದ್ದೆ. ಎಸ್, ರಾಷ್ಟ್ರಕೂಟರು ಅಂತಂದ್ರೆ, ರಾಷ್ಟ್ರ ಅಂದ್ರೆ ಒಂದು ಪ್ರದೇಶಕ್ಕೆ, ಇದು ರಾಷ್ಟ್ರ ಅಂದ್ರೆ ಒಂದು ಪ್ರದೇಶ. ಈಗ ಈ ಪ್ರದೇಶಕ್ಕೆ ರಾಷ್ಟ್ರ ಅಂತ ಅಂದ್ರೆ ಅದು ದೇಶ. ಆ ಪ್ರದೇಶ ಇಷ್ಟು ಎಲ್ಲ ಕೂಡಿ ಒಂದು ರಾಷ್ಟ್ರ ಆಗ್ತದೆ. ಕೂಟ ಅಂದ್ರೆ ಅದು ಕೂಡಿದ್ದು, ರಾಷ್ಟ್ರಕೂಟರ ಒಗ್ಗಟ್ಟು. ಆ ಪ್ರದೇಶವನ್ನಕ್ಕೆ ರಾಷ್ಟ್ರ ಅಂತ ಕರಿತಿದ್ರು ಅವರು. ಅದಕ್ಕೆ ಇದಕ್ಕೆ ಎಷ್ಟು ಪರಿಕಲ್ಪನೆ ಅಂದ್ರೆ, ರಾಷ್ಟ್ರಕೂಟರ ಪರಿಕಲ್ಪನೆ ಅಂದ್ರೆ ಭಾರತೀಯರಿಗೆ ದೇಶ ಯಾವುದು ಅಂದ್ರೆ ಅದು ರಾಷ್ಟ್ರಕೂಟರ. ಹಂಗಾರೆ ರಾಷ್ಟ್ರ ಅಂದ್ರೆ ಏನು? ದೇಶ. ರಾಷ್ಟ್ರ ಅಂದ್ರೆ ದೇಶ. ಒಂದು ಈ ಪ್ರದೇಶ ಏನು ಕಾವೇರಿಯಿಂದ ಮಹಾಗೋದಾವರಿವರೆಗೆ ಪಸರಿಸಿದ ಸಾಮ್ರಾಜ್ಯ ಇದು. ಕಾವೇರಿಯಿಂದ ಮಹಾಗೋದಾವರಿ. ಶ್ರೀ ವಿಜಯರು ತನ್ನ ಕವಿರಾಜ ಮಾರ್ಗದಲ್ಲಿ ಮೊಟ್ಟ ಮೊದಲ ಪುಸ್ತಕ ಅಂತ ಏನು ನಾವು ಕರಿತೇವೆ, ಪ್ರಥಮ ಕೃತಿ ಏನು ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ಶ್ರೀ ವಿಜಯ. ಹೆಂಗ್ ಹೇಳ್ತಾನಂದ್ರೆ, ನಮ್ಮ ಕನ್ನಡಿಗರ ಸಾಮ್ರಾಜ್ಯ ಹೆಂಗಿತ್ತು, ರಾಷ್ಟ್ರಕೂಟರ ಸಾಮ್ರಾಜ್ಯ ಹೆಂಗಿತ್ತು, ಇದರ ಸೀಮಾರೇಖೆಯನ್ನ ಇದೇ ಕಾಗಿಣ ನದಿ ದಂಡೆ ಮೇಲೆ ಕುಳಿತು ಬರೆದ್ರು ಅವರು ಕವಿರಾಜ ಮಾರ್ಗದಲ್ಲಿ. ಈ ಕಾವೇರಿಯಿಂದ ಮಹಾ ಗೋದಾವರಿವರೆಗೆ ಸಾಮ್ರಾಜ್ಯ. ಗೋದಾವರಿ ಅಲ್ಲಿ, ಕಾವೇರಿ ಅಲ್ಲಿ. ಈ ಕಾಗಿಣ ನದಿ ಉಲ್ಲೇಖ ಇಲ್ಲದ್ರೊಳಗೆ ಕಾವೇರಿಯಿಂದ ಮಹಾಗೋದಾವರಿವರೆಗೆ ಪಸರಿಸಿದ ನಾಡು ಯಾವುದಂತಂದ್ರೆ ಅದು ರಾಷ್ಟ್ರಕೂಟರ ನಾಡು. ಅದು ಇಡೀ ಕನ್ನಡಿಗರ ಸಾಮ್ರಾಜ್ಯದ ರಾಷ್ಟ್ರಕೂಟರ ಸೀಮಾರೇಖೆಯನ್ನು ವಿಸ್ತರಣೆ, ಅದರ ಬಗ್ಗೆ ಅಷ್ಟು ಚೆನ್ನಾಗಿ ನಮ್ಮ ಕವಿ ಶ್ರೀ ವಿಜಯರೇ ಹೇಳಿದ್ದಾರೆ ಕವಿರಾಜ ಮಾರ್ಗದಲ್ಲಿ. ಇನ್ನ ಕವಿರಾಜ ಮಾರ್ಗದಲ್ಲಿ ಒಂದ್ 2-3 ಉಲ್ಲೇಖ ಬರ್ತಾವ. ಕವಿರಾಜ ಮಾರ್ಗದಲ್ಲಿ ಇಲ್ಲಿನ ಕನ್ನಡಿಗರು ಹೇಗಂದ್ರೆ, ನಾವು ಅಭಿಮಾನಿಗಳು, ಅತ್ಯುಗ್ರರ್, ಗಭೀರ ಚಿತ್ತರ್, ಸುಬಟರ್ಕಳ್, ಸ್ವಾಭಿಮಾನಿ ಅಂತ ಅದರೊಳಗೆ ಉಲ್ಲೇಖ ಬರ್ತದೆ. ನಾವು ಯಾರ ತಂಟೆಗೂ ಹೋಗೋದಿಲ್ಲ. ಕನ್ನಡಿಗರ ತಂಟೆಗೆ ಬಂದರೆ ಕನ್ನಡಿಗರು ಸುಮ್ಮನೆ ಬಿಡುವುದಿಲ್ಲ. ಅಂದರೆ ನಾವು ಸಹನೆಗೂ ನಾವು ಇದ್ದೇವೆ. ಆದರೆ ನಮ್ಮ ಮೇಲೆ ವಿನಾಕಾರಣ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಬಿಡುವವರಲ್ಲ ಅಂತ ಅನ್ನುವಂಥದ್ದು ಆ ಅಭಿಮಾನಿಗಳು, ಅತ್ಯುಗ್ರರು, ಗಭೀರ ಚಿತ್ತರ್, ವಿವೇಕಿಗಳಂದ್ರೆ ಒಳ ಜ್ಞಾನಿಗಳು, ಮಹಾಜ್ಞಾನಿಗಳು ಕನ್ನಡಿಗರು ಅಂದರೆ ಈ ಕನ್ನಡಿಗರು ಹೆಂಗಿದ್ದರಂದ್ರೆ ಗುಣ ಸ್ವಭಾವದಲ್ಲಿ ಶ್ರೇಷ್ಠ. ಜಗತ್ತಿನಲ್ಲಿ ನಮ್ಮಂಥ ಕನ್ನಡಿಗರು ರಾಷ್ಟ್ರಕೂಟರ ಪರಿಸರದಲ್ಲಿ ಅದು ಇದ್ದಂಥ ಏನು ಜನ ಕನ್ನಡಿಗರಿದ್ದಾರೆ ಅಂದರೆ ಭಾಳ ಶ್ರೇಷ್ಠ ಕನ್ನಡಿಗರು, ಅಭಿಮಾನಿಗಳಿದ್ದರಂತೆ. ನೆಲದ ಬಗ್ಗೆ ಮತ್ತು ಸುಸಂಸ್ಕೃತರು, ಪ್ರೀತಿ ಮಾಡುವಂಥದ್ದು, ಪ್ರೀತಿ ಹಂಚಿಕೊಳ್ಳೋದೇ ನಮ್ಮ ದೊಡ್ಡ ಗುಣ. ರಾಷ್ಟ್ರಕೂಟರು ಕನ್ನಡಿಗರ ದೊಡ್ಡ ಗುಣ ಅಂದರೆ ಪ್ರೀತಿ ಹಂಚಿಕೊಳ್ಳೋದು. ಎಲ್ಲಿ ಪ್ರೀತಿ ಹೆಚ್ಚಿಗಿರ್ತದೆ
ಅಲ್ಲಿ ನಮಗೆ ಒಳ್ಳೆಯದಾಗ್ತದೆ, ಅವರಿಗೂ ಒಳ್ಳೆಯದಾಗ್ತದೆ. ದ್ವೇಷದಿಂದ ಏನೂ ಸಾಧನೆ ಮಾಡುವುದಿಲ್ಲ. ಆದರೆ ವಿನಾಕಾರಣ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಅದೂ ಸಹಿತ ಉಲ್ಲೇಖ ಮಾಡಿದ್ದಾರೆ. ಯಾರು? ಶ್ರೀ ವಿಜಯರು ಕವಿರಾಜ ಮಾರ್ಗದಲ್ಲಿ ಹೇಳ್ತದೆ. ಈ ಕಲ್ಲು ಎಷ್ಟನೇ ಶತಮಾನದಂತೂ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ಕಲ್ಲು ಇತ್ತೀಚಿಂದದೇ ಇದು ಕಲ್ಲು. ಈ ಸ್ಥಳೀಯ ಕಲ್ಲನ್ನ ಇಲ್ಲಿ ನೋಡ್ರಿ ಬರೀ ಈ ಸ್ಥಳೀಯ ಕಲ್ಲನ್ನ ಬಳಕೆ ಮಾಡ್ಕೊಂಡಿದ್ದು ಒಂದ್ ಕಡೆ ಆದ್ರೆ, ಇವು ಬಹಳ ದೂರದಿಂದ ಬ್ಲ್ಯಾಕ್ ಸ್ಟೋನ್ ಇಲ್ಲಿ ಸಿಗೋದಿಲ್ಲ ನಮ್ಮಲ್ಲಿ. ಈ ಬ್ಲ್ಯಾಕ್ ಸ್ಟೋನ್ ಅನ್ನ ಬಳಕೆ ಮಾಡಿಕೊಂಡು ಇಂಥ ವಾಸ್ತುಶಿಲ್ಪಗಳನ್ನ ಅವರು ಕೆತ್ತಿಸಿದ್ದಾರೆ, ಬೇರೆ ಕಡೆ ತಂದಿದ್ದಾರೆ. ಈ ಕಲ್ಲು ನಮ್ಮಲ್ಲಿ ಸಿಗೋದಿಲ್ಲ, ಬೇರೆ ಕಡೆ ತಂದಿದ್ದಾರೆ. ಬೇರೆ ಕಡೆ ತಂದ ಇಡೀ ಕೋಟೆ ಕಟ್ಟೋದಕ್ಕೆ, ಕೋಟೆ ಕಟ್ಟೋದಕ್ಕಲ್ರಿ, ಕೋಟೆ ಕಟ್ಟಕ್ಕೆ ಸ್ಥಳೀಯ ಕಲ್ಲನ್ನೇ ಬಳಕೆ ಮಾಡಿದ್ದಾರೆ. ದೇವಾಲಯ ಕಟ್ಟಡ ಮಾಡೋದಕ್ಕೆ ಇಂಥ ಬ್ಲ್ಯಾಕ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇರುವಂತ ಲೋಕಲ್ ಕಲ್ಲುಗಳು ಅವೆಲ್ಲ ಲೋಕಲ್ ಸ್ಥಳೀಯ ಕಲ್ಲುಗಳನ್ನು. ಮತ್ತೆ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತ ಕೋಟೆ ಬಿದ್ದು ಹೋಗ್ಯದ, ಮತ್ತೊಬ್ಬ ಅರಸ ಬಂದು ಮತ್ತೆ ಕಟ್ಟಿದ್ದಾನೆ. ಇದು ರಾಷ್ಟ್ರಕೂಟರದಂತಲ್ಲ, ರಾಷ್ಟ್ರಕೂಟರ ನಂತರ ಬಂದಂತ ಅರಸರುಗಳು ಇದಕ್ಕೆ ಪುನರುತ್ಥಾನ ಕೈಗೊಂಡಿದ್ದಾರೆ. ಈಗಿನ ಸರ್ಕಾರ ಹೆಂಗ್ ಮಾಡೋದು ಹಂಗ. ಇಲ್ಲಿ ಅನೇಕ ಈ ಕಡೆ ನೋಡ್ರಿ ನೀವು, ಇಲ್ಲೊಂದು ಏನೋ ನೀವು ಹೇಳ್ದಂಗೆ ಇಲ್ಲೊಂದು ಗುಡಿ ಇತ್ತು. ಇದು ಆ ಗುಡಿಯ ಆ ಕಡೆ ಇದು ಕಾಣಿಸ್ತದೆ, ಸ್ಟೆಪ್ಸ್ ಅವರಲ್ಲಿ. ಇದು ಗುಡಿ ಆಕಾರ. ಇದು ತ್ರಿಕೂಟ ದೇವಾಲಯ ಇತ್ತಿಲ್ಲಿ, ತ್ರಿಕೂಟ ದೇವಾಲಯ ಇತ್ತಿಲ್ಲಿ. ಇಲ್ಲ ನೋಡ್ರಿ, ಈಗ ಈ ಬುನಾದಿ, ಈಗ ನಾವು ಇಲ್ಲಿ ಹೋದಾಗ ಕೆಳಗಡೆ ಇದು ಮನೆಗಳು, ವಸತಿ ಗೃಹಗಳಿವೆ. ಇದನ್ನ ಉತ್ಖನನಾದ್ರೆ ಇನ್ನೂ ಅನೇಕ ಪಳವಳಿಕೆಗಳು ನಮಗೆ ಸಿಗಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಸಂಶೋಧನೆ ಆಗಿಲ್ಲ, ಇಲ್ಲಿ ತನಿ ಉತ್ಖನನೇ ಆಗಿಲ್ಲ. ಈಗ ಮುಳ್ಳುಕಂಟಿ ಕಡದಾರ ಅಂತೇಳಿ ನಮಗೆ ಒಂದಿಷ್ಟು ನೋಡ್ಲಿಕ್ಕೆ ಸಿಗಲ್ಲ. ಮುಳ್ಳುಕಂಟಿ ಒಳಗೆ ಬರ್ಲಿಕ್ಕೆ ಆಗ್ತದೆ. ಒಟ್ಟು ಎಷ್ಟು ಎಕರೆ ಪ್ರದೇಶದಲ್ಲಿ ಇದೆ? ಇದು ಒಂದು 150 ಎಕರೆ ಇದೆ. 150 ಎಕರೆ ಇದೆ. ಬರೀ ಅರಮನೆ ಇಲ್ರಿ, ಒಟ್ಟು ಕೋಟೆ 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 ವಿಸ್ತೀರ್ಣ ಅಷ್ಟೇ.